So hello everyone, my name is Irfan, I am a maths lecturer. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಎಕ್ಸೈಸ್ 5.2ದು ಕಾನ್ಸೆಪ್ಟ್ ವಿತ್ ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದೀವಿ. ಈಗ ಏನು ಮಾಡೋಣ ಅಂದರೆ ಎಕ್ಸೈಸ್ 5.2ದು ನಮಗೆ ಎಕ್ಸೈಸ್ದು ಸೊಲ್ಯೂಷನ್ಸ್ ಕಂಡುಹಿಡಿಯೋಣ. ಓಕೆ, ಸೊ ನಾವು ನೋಡಿ ಇಲ್ಲೇನಿದೆ ನಮಗೆ ಡಿಫ್ರೆನ್ಷಿಯೇಟ್ ದ ಫಂಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇದೆ. ಸೊ ಇದನ್ನೆಲ್ಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಿಮ್ಗೆ ನೋಡಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಏನಿರುತ್ತೆ ಎಲ್ಲ ಕ್ಲಾಸಸ್ ಏನು ಮಾಡಿರ್ತೀನಿ ಅದ್ರದ್ದು PDF ನೋಟ್ಸ್ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಅದೇ ಥರ ನಾನು ನಿಮ್ಮ ಪ್ರೀವಿಯಸ್ ಇಯರ್ದು ಕ್ವಶನ್ಸ್ ಕಂಪೇರ್ ಮಾಡಿಕೊಂಡು ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ದೀನಿ. ಓಕೆ, ಅವನು ನೀವು ನೋಡಿಕೊಂಡು ಎಕ್ಸಾಮಿಗೆ ಭಾಳ ಹೆಲ್ಪ್ ಆಗ್ತಾವೆ. ವೈ ಬಿಕಾಸ್ ಆಲ್ಮೋಸ್ಟ್ ನಾನು ಮಾಡಿಸಿದ ಕ್ವಶನ್ಸೇ ಬಂದಿದ್ದಾವೆ. ಓಕೆ, ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ ಬೇಕಾದ್ರೆ ಕಂಪೇರ್ ಮಾಡಿ ನಿಮ್ಮ ಸೀನಿಯರ್ಸ್ ಕೇಳಿ ಬೇಕಾದರೆ ಆಲ್ಮೋಸ್ಟ್ ಅವೇ ಕ್ವಶನ್ಸ್ ಬಂದಿದ್ದಾವೆ. ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ತೊಗೊಂಡೇ ಮಾಡಿಸಿದ್ದೀನಿ, ಅದಕ್ಕೋಸ್ಕರ ಅವೆಲ್ಲ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಬೇಕಾದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಏನು ಮಾಡೋಣ, ಈಗ ಡೈರೆಕ್ಟಾಗಿ ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ನೋಡಿ. ಯಾರಿಗೆ ಸ್ಲೋ ಅನ್ಸುತ್ತೆ ಅವ್ರಿಗೆ ಸ್ಪೀಡ್ ಮಾಡ್ಕೊಂಡು ನೋಡಿ, ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವ್ರಿಗೆ ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನಮ್ಗೆ ಯೂಟ್ಯೂಬಲ್ಲಿ ಆಪ್ಷನ್ಸ್ ಇರುತ್ತೆ. ನಾವು ಫಸ್ಟ್ ಕ್ವಶನ್ ನೋಡಿ, ಡಿಫ್ರೆನ್ಷಿಯೇಟ್ ಫಂಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1 to 8 ಕ್ವಶನ್ಸ್ ಏನಿರ್ತಾವಲ್ಲ, 1 to 8 ಕ್ವಶನ್ಸು ನಾವು ಅದೇನು ಮಾಡೋದಂದ್ರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಕೆ. ಫಸ್ಟ್ ಕ್ವಶನ್ ನೋಡಿ ಏನಿದೆ, ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5. ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಏನಿದೆ ನೋಡಿ, ನಮಗೆ ಸೈನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ನಾವು ಕೊಟ್ಟಿರೋ ಫಂಕ್ಷನ್ನ ವೈ ಅಂತ ತೊಗೊಳೋಣ. ಫಸ್ಟ್ ಲೆಟ್ ಗಿವನ್ ಫಂಕ್ಷನ್ ದಟ್ ಈಸ್ ಈಕ್ವಲ್ ಟು ವೈ ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5. ಓಕೆ, ಇಷ್ಟು ತೊಗೊಂಡಿವ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅಂದ್ರೆ ಬರ್ಕೊಳ್ಳಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರ್ಕೊಂಡು ನಾವು ದಿಸ್ ವಿಲ್ ಬಿಕಮ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದ್ರೆ ವೈನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ dy by dx that is equal to differentiation of sine of x square plus 5. differentiation of sine of x square plus 5. ಓಕೆ, ಇದು dy by dx ಹೆಂಗಿದೆ ಹಂಗೆ ಬರ್ಕೊಳ್ಳಿ. sin x ಡಿಫ್ರೆನ್ಸಿಯೇಷನ್ ಗೊತ್ತು. sin x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ನಮಗೆ, sin x ಡಿಫ್ರೆನ್ಸಿಯೇಷನ್ ಈಸ್ cos x, ಬಟ್ ಇಲ್ಲಿ x ಇಲ್ಲ. ಓಕೆ, ಇಲ್ಲಿ ಏನಿದೆ ನಮಗೆ x ಇಲ್ಲ. ಸೊ ಅದಕ್ಕೋಸ್ಕರ ನಮ್ಗೇನಿದೆ ಇಲ್ಲಿ x ಇಲ್ಲ, ಅದಕ್ಕೋಸ್ಕರ ನಾವೇನು ಮಾಡೋಣ, ಅಲ್ಲಿ ಏನೈತೆ ಅದು ಬರ್ಕೊಳ್ಳೋಣ. ಓಕೆ, ಸೊ ಎಕ್ಸ್ ಇಲ್ಲದಕ್ಕೋಸ್ಕರ ನಮ್ಗೆ ಏನೈತೆ ಅದು ಬರ್ಕೊಳ್ಳೋಣ. ಸೊ ದಟ್ ಈಸ್ ವೈ ಇಲ್ಲೇನಿದೆ ನಮಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಇದೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಇದೆ, ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಬರ್ಕೊಳ್ಳಿ, ಎಕ್ಸ್ ಸ್ಕ್ವಯರ್ ಪ್ಲಸ್ 5. ಓಕೆ, ನೆಕ್ಸ್ಟ್ ಇದಾಯ್ತಾ. ಆಮೇಲೆ ನೀವು ಡಿಫ್ರೆನ್ಸಿಯೇಷನ್ ಆಫ್ ಏನು ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ ನಮಗೆ ಸೈನ್ ಸ್ಕ್ವಯರ್, ಓಕೆ ಸಾರಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5 ಮಾಡಬೇಕು. ಓಕೆ, ಪ್ಲಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 5. ಓಕೆ, ಸೊ ನಾವು ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಕಾಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟು ಸೊ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ನಮಗೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ದಟ್ ಈಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಇದು ಫಾರ್ಮುಲಾ ಗೊತ್ತಿರೋ. ಅದೇ ಥರ ಇಲ್ಲಿ ಏನಿದೆ ಎಕ್ಸ್ ಸ್ಕ್ವೇರ್ ಇದೆ, ಎಕ್ಸ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ ಎನ್ ಪ್ಲಸ್ ಇಲ್ಲಿ 2 ಇದೆ, ದಟ್ ಈಸ್ 2 ಇಂಟು ಎಕ್ಸ್ ಪ್ಲಸ್ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಅಂದರೆ 1 ಬರುತ್ತೆ, 1 ಬರ್ಕೊಳ್ಳಿ. ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನು ಬರುತ್ತೆ ನಮಗೆ, 0 ಬರುತ್ತೆ, 0 ಬರ್ಕೊಳ್ಳಿ. ನಮ್ಗೆ ಇದೇನಾಗುತ್ತೆ ನೋಡಿ, ಸೊ ದಟ್ ಈಸ್ dy by dx that is equal to so the 2x of cos of x square plus 5. ಓಕೆ, ಇಷ್ಟೇ ನೋಡಿ. ಓಕೆ, ಇಷ್ಟು ನಮಗೆ ಫಸ್ಟ್ ಕ್ವಶನ್ಗೆ ಸೊಲ್ಯೂಷನ್ ಆಗುತ್ತೆ. ನಾವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಬೇಕಾದ್ರೆ. ಹೋಗ್ತಾನ ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮ್ಗೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕಾಸ್ ಆಫ್ ಸೈನ್ ಎಕ್ಸ್. ಓಕೆ, ಕಾಸ್ ಆಫ್ ಸೈನ್ ಎಕ್ಸ್ ನಮ್ಗೆ ಏನಿದೆ ಅಂದರೆ ನಮಗೆ ಕಾಸ್ ಆಫ್ ಸೈನ್ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಏನು ಮಾಡಬೇಕು, ಎಕ್ಸ್ ಮಾಡಬೇಕು. ಸೊ ಕೊಟ್ಟಿರೋ ಫಂಕ್ಷನ್ಸ್ನ ವೈ ದಟ್ ಈಸ್ ಈಕ್ವಲ್ ಟು ಅಂತ ಬರ್ಕೊಂಡು ಗಿವನ್ನ ಫಂಕ್ಷನ್ನ ಏನು ಮಾಡೋಣ, ವೈ ದಟ್ ಈಸ್ ಈಕ್ವಲ್ ಟು ಕಾಸ್ ಆಫ್ ಸೈನ್ ಎಕ್ಸ್. ಹೌದಾ, ಕಾಸ್ ಆಫ್ ಸೈನ್ ಎಕ್ಸ್ ಅಂತ ಬರ್ಕೊಂಡು. ಓಕೆ, ಇಷ್ಟ ಆದಮೇಲೆ ನೆಕ್ಸ್ಟ್ ಏನು ಮಾಡೋಣ, ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇಷ್ಟ ಆಯ್ತಾ. ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಅವಾಗ ಏನಾಗುತ್ತೆ, ಇದು dy by dx that is equal to differentiation of
cos of sin x. Okay, differentiation of cos of sin x. So ನಮಗೆ so cos x differentiation minus sin x ಬರುತ್ತೆ ಹೌದಾ. So cos x differentiation is ನಮಗೆ differentiation of cos x ಗೊತ್ತಿರಬೇಕು. differentiation of cos x ನಮಗೆ ಏನು ಬರುತ್ತೆ, so that is minus sin x ಇದು ಗೊತ್ತಿರಬೇಕು ಇವೆಲ್ಲ. ಬಟ್ ಇಲ್ಲಿ x ಪ್ಲೇಸ್ ಅಲ್ಲಿ ನಮಗೆ sin x ಇದೆ, ಅವಾಗ ಏನಾಗುತ್ತೆ, ನಾವು ಮೈನಸ್ ಸೈನ್ ಆಫ್ sin x ಆಗುತ್ತೆ. ಓಕೆ, ಮೈನಸ್ ಸೈನ್ ಆಫ್ sin x. ಆಮೇಲೆ ಏನು ಮಾಡಬೇಕು, ಈ sin x ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಏನು ಮಾಡಬೇಕು, ಈ sin x ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ sin x. ಓಕೆ, ಸೊ ದಿಸ್ ಮೈನಸ್ ಸೈನ್ ಆಫ್ sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಮೈನಸ್ ಸೈನ್ ಆಫ್ sin x ಹೆಂಗಿದೆ ಹಂಗೆ ಬರ್ಕೊಳ್ಳಿ. sin x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ cos x ಆಗುತ್ತೆ. cos x ಬರ್ಕೊಳ್ಳಿ. ಓಕೆ, ಸೊ ನಮ್ಗೆ dy by dx ಏನು ಬಂತು, dy by dx ದಟ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ sin x ಇಂಟು cos x. ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಆಗುತ್ತೆ. ಬೇಕಾದ್ರೆ ಬರ್ಕೊಳ್ಳಿ. ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ನಂಬರ್ 3 ನೋಡಿ ಏನಿದೆ, ದಟ್ ಈಸ್ ಸೈನ್ ಆಫ್ ax ಪ್ಲಸ್ ಬಿ. ಸೈನ್ ಆಫ್ ax ಪ್ಲಸ್ ಬಿ. ಓಕೆ, ಇದನ್ನೇನು ಮಾಡೋಣ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಕೊಟ್ಟಿರೋ ನಮಗೆ ಏನು ಎಕ್ಸ್ಪ್ರೆಷನ್, ಸೊ ಇನ್ ಟರ್ಮ್ಸ್ ಆಫ್ y ಬರ್ಕೊಳ್ಳೋಣ. ದಟ್ ಈಸ್ y ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ ax ಪ್ಲಸ್ ಬಿ. ಓಕೆ, ಸೈನ್ ಆಫ್ ax ಪ್ಲಸ್ ಬಿ. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಏನು ಮಾಡಬೇಕು, ಎಕ್ಸ್ ಮಾಡಬೇಕು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿಕಮ್ ಔಟ್ dy by dx that is equal to differentiation of sin of ax plus b. Okay, now dy by dx ಹೆಂಗಿದೆ ಹಂಗೆ ಬರ್ಕೊಳ್ಳಿ. dy by dx ಹೆಂಗಿದೆ ಹಂಗೆ ಬರ್ಕೊಳ್ಳಿ. that is equal to differentiation of sin x differentiation ಬರ್ತು, cos x ಬರ್ತಿತ್ತು. ಬಟ್ ಇಲ್ಲಿ x ಇಲ್ಲ, ನಮಗೆ x ಇಲ್ಲ. x ಪ್ಲಸ್ ಇಲ್ಲಿ ಏನಿದೆ ನಮಗೆ x ಇಲ್ಲ ಇಲ್ಲ. that is why ax plus b ಇದೆ. so that is sin x differentiation ಏನಾಗುತ್ತೆ ನಮಗೆ cos of ax plus b ಆಗುತ್ತೆ ನೋಡಿ. ಓಕೆ, ಆಮೇಲೆ ಏನು ಮಾಡಬೇಕು, ಈ ಡಿಫ್ರೆನ್ಸಿಯೇಷನ್ ಆಫ್ ax ಪ್ಲಸ್ ಬಿ ಕಂಡುಹಿಡಬೇಕು ಹೌದಾ. ಸೊ ಡಿಫ್ರೆನ್ಸಿಯೇಷನ್ ಆಫ್ ax ಪ್ಲಸ್ ಬಿ. ಡಿಫ್ರೆನ್ಸಿಯೇಷನ್ ಆಫ್ ax ಪ್ಲಸ್ ಬಿ. ಓಕೆ, ಸೊ ನಾವು ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಕಾಸ್ ಆಫ್ ax ಪ್ಲಸ್ ಬಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಕಾಸ್ ಆಫ್ ax ಪ್ಲಸ್ ಬಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಆಮೇಲೆ ax ಪ್ಲಸ್ ಬಿ ನ ಡಿಫ್ರೆನ್ಶಿಯೇಟ್ ಮಾಡಿ. ax ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, a ಬರುತ್ತೆ, ಪ್ಲಸ್ ಬಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ, 0 ಬರುತ್ತೆ. ವೈ, ಬಿಕಾಸ್ ಬಿ ಅನ್ನೋದೇನು ಕಾನ್ಸ್ಟೆಂಟ್. ಅವಾಗ ನಮ್ಗೆ ಏನು ಬರುತ್ತೆ, a times of cos of ax plus b. Okay, ಇಷ್ಟೇ ನೋಡಿ. So this is dy by dx. Okay, dy by dx. Okay, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ 4. ಇದು ನೋಡಿ, ಈ ಕ್ವಶನ್ಸ್ ನಮಗೆ 2 ಮಾರ್ಕ್ಸ್ ಪಕ್ಕ ಕ್ವಶನ್ ಕೇಳ್ತಾನೆ. ಇದರಲ್ಲಿ 2 ಮಾರ್ಕ್ಸ್ ಕೇಳಿದ್ರೆ ಕೇಳ್ತಾನೆ, ಇಲ್ಲಾಂದ್ರೆ MCQ ಅಲ್ಲಿ ಕೇಳ್ತಾನೆ. ಅದಕ್ಕೋಸ್ಕರ ಇವೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟ್ ಆಗ್ತವೆ. ಸೊ ದಟ್ ಈಸ್ ಈಕ್ವಲ್ ಟು y ದಟ್ ಈಸ್ ಈಕ್ವಲ್ ಟು secant of tan of root x. ಓಕೆ, y ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನೈತೆ, secant of tan of root x. ಓಕೆ, ಇಷ್ಟ. ಇದನ್ನ ಡಿಫ್ರೆನ್ಶಿಯೇಟ್ ಏನು ಮಾಡಬೇಕು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಓಕೆ, ಡಿಫ್ರೆನ್ಶಿಯೇಟ್ with respect to x. ಅವಾಗ ಏನಾಗುತ್ತೆ, ದೋಸ್ ದಟ್ ಈಸ್ dy by dx that is equal to, so differentiation of secant of tan root x. Okay, so ನಮಗೆ ಡಿಫ್ರೆನ್ಸಿಯೇಷನ್ ಆಫ್ secant x ಗೊತ್ತಿರಬೇಕು. ಡಿಫ್ರೆನ್ಸಿಯೇಷನ್ ಆಫ್ secant x that is equal to ನಮ್ಗೆ ಏನು ಬರುತ್ತೆ ಅಂದ್ರೆ, ಡಿಫ್ರೆನ್ಸಿಯೇಷನ್ ಆಫ್ secant x that is equal to secant x into tan x. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ secant x ಏನು ಬರುತ್ತೆ ನಮಗೆ, secant x into tan x. ಇಷ್ಟ ಆಯ್ತು. ಅದೇ ತರ ಡಿಫ್ರೆನ್ಸಿಯೇಷನ್ ಆಫ್ secant of tan root x. ಓಕೆ, ಅವಾಗ ಏನಾಗುತ್ತೆ, ಇದು secant of tan root x. ಓಕೆ, ಆಮೇಲೆ tan of tan root x. ಓಕೆ, ಆಮೇಲೆ ಏನು ಮಾಡಬೇಕು, ಈ ಒಳಗಿನ ಡಿಫ್ರೆನ್ಶಿಯೇಟ್ ಮಾಡಿ. ಏನಿದೆ ಅದು ನಮಗೆ, ಸೊ ನಮಗೆ ನಮ್ಗೆ ಏನಿದೆ, ನಮಗೆ tan root x ನ ಡಿಫ್ರೆನ್ಶಿಯೇಟ್ ಮಾಡೋ ಒಳಗಿಂದ. ಅವಾಗ ಏನಾಗುತ್ತೆ, tan root x
ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಓಕೆ, ಸೊ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಸೀಕೆಂಟ್. ಸೊ ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಅದೇ ಥರ ನಮಗೆ ಇಲ್ಲಿ ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ನಾವು ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು ನಿಮಗೆ. ಟ್ಯಾನ್ ಎಕ್ಸ್ ಇದು ಸಪ್ರೇಟು ಮತ್ತು ಇದನ್ನು ಒಂದೇ ಅನ್ಕೊಂಡ್ರಿ. ಸೊ ಟ್ಯಾನ್ ಎಕ್ಸ್ ನಿಮಗೆ ಡಿಫ್ರೆನ್ಸಿಯೇಷನ್ ಏನು ಬರಬೇಕು? ಟ್ಯಾನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಬರುತ್ತೆ ನಮಗೆ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಆಗ್ತೈತೆ. ಅದು ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಸೊ ಅದೇ ಥರ ಬಟ್ ಎಕ್ಸ್ ಇಲ್ಲ ಇಲ್ಲಿ, ನಮ್ಗೆ ಏನಾಗುತ್ತೆ ರೂಟ್ ಎಕ್ಸ್ ಇದೆ. ಅದಕ್ಕೋಸ್ಕರ ಏನಾಗುತ್ತೆ ನಮಗೆ ಸೀಕೆಂಟ್ ಸ್ಕ್ವೇರ್ ರೂಟ್ ಎಕ್ಸ್ ಆಗುತ್ತೆ. ಸೀಕೆಂಟ್ ಸ್ಕ್ವೇರ್ ರೂಟ್. ಆಮೇಲೆ ಏನು ಮಾಡಬೇಕು? ಈ ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಸೊ ರೂಟ್ ಎಕ್ಸ್ನ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ನೋಡಿ. ಇದು ನೋಡಿ ಹೆಂಗಿದೆ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ನಮ್ಗೆ ಏನಿದೆ ಸೀಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್. ಸೀಕೆಂಟ್ ಆಫ್ ಟ್ಯಾನ್ ಆಫ್ ರೂಟ್ ಎಕ್ಸ್. ಅದೇ ಥರ ಟ್ಯಾನ್ ಆಫ್ ರೂಟ್ ಎಕ್ಸ್. ಟ್ಯಾನ್ ಆಫ್ ರೂಟ್ ಎಕ್ಸ್. ಓಕೆ, ಇಂಟು ಸೀಕೆಂಟ್ ಸ್ಕ್ವೇರ್ ರೂಟ್ ಎಕ್ಸ್. ಸೀಕೆಂಟ್ ಸ್ಕ್ವೇರ್ ರೂಟ್ ಎಕ್ಸ್. ಆಮೇಲೆ ನಿಮ್ಗೆ ರೂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಗೊತ್ತಿರಬೇಕು. ರೂಟ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ? ಸೊ ದಟ್ ಈಸ್ 2 ಡಿವೈಡೆಡ್ ಬೈ ರೂಟ್ ಎಕ್ಸ್. 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್. ವೈ ಬಿಕಾಸ್ ಇಲ್ಲಿ ಬೇಕಾದ್ರೆ ಮಾಡ್ತೀನಿ ನೋಡಿ ಇಲ್ಲಿ. ದಟ್ ಈಸ್ ನೆಕ್ಸ್ಟ್ ಟು ದಿ ರೂಟ್ ಎಕ್ಸ್ ಇಸ್ ನಥಿಂಗ್ ಬಟ್ ವಾಟ್? ರೂಟ್ ಎಕ್ಸ್ ಇಸ್ ನಥಿಂಗ್ ಬಟ್ ನಮ್ಗೆ ಎಕ್ಸ್ ಟು ದಿ ಪವರ್ 1/2 ಅಂದರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 1/2. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 1/2 ಅಂದ್ರೆ ಏನಾಗುತ್ತೆ? 1/2 ಇಂಟು ಎಕ್ಸ್ ಟು ದಿ ಪವರ್ 1/2 ಮೈನಸ್ 1. ಹೌದಾ? ಓಕೆ, ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? 1/2 ಹೆಂಗಿದೆ ಹಂಗೆ ಬರ್ಕೊಡಿ. ಎಕ್ಸ್ ಟು ದಿ ಪವರ್ 1/2 ಮೈನಸ್ 1 ಅಂದರೆ ಏನಾಗುತ್ತೆ? ಮೈನಸ್ 1/2 ಆಗುತ್ತೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ 1/2. ಸೊ ಇದು ಕೆಳಗಡೆ ಬಂದರೆ ಏನಾಗುತ್ತೆ? ನಮ್ಗೆ ಎಕ್ಸ್ ಟು ದಿ ಪವರ್ 1/2 ಆಗುತ್ತೆ. ಹೌದಾ? ಓಕೆ, ದಟ್ ಈಸ್ ಈಕ್ವಲ್ ಟು ನಮಗೆ 1/2 ಇಂಟು ಎಕ್ಸ್ ಟು ದಿ ಪವರ್ 1/2 ಅಂದರೆ ರೂಟ್ ಎಕ್ಸ್ ಅಂತಾರದ ರೂಟ್ ಎಕ್ಸ್. ಅದೇ ಡಿಫ್ರೆನ್ಸಿಯೇಷನ್ ಆಫ್ ನಮಗೆ ಎಕ್ಸ್ ಟು ದಿ ಪವರ್ 1/2 ಏನು ಬರುತ್ತೆ? 1/2 ರೂಟ್ ಎಕ್ಸ್ ಆಗುತ್ತೆ. ಅಥವಾ ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಏನು ಬರುತ್ತೆ? 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಆಗುತ್ತೆ. ಸೊ ಓಕೆ, ಇಷ್ಟು ನೋಡಿ. ಸೊ ನಮಗೆ dy by dx that is equal to ಇಷ್ಟು ಬಂತು. ಓಕೆ, dy by dx that is equal to ಇಷ್ಟು ಬಂತು. ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆನ್ಸರ್ ಬರುತ್ತೆ ನೋಡಿ. ಓಕೆ, ಇದು ಡೈರೆಕ್ಟು ಮಾಡ್ಬೋದು ನೀವು. ಓಕೆ, ಬಟ್ ನಾವು ಪ್ರತಿಯೊಂದು ಸ್ಟೆಪ್ ಅರ್ಥ ಆಗಲಿ ಅಂತೇಳಿ ನಾನು ಒಂದೊಂದೇ ಸ್ಟೆಪ್ ಮಾಡಿಸಿದ್ದೀನಿ. ಓಕೆ, ಸೊ ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಓಕೆ, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಇದು ಯಾವ ಫಾರ್ಮೆಟ್ಲಿ ಇದೆ ಅಂದರೆ, ಸೊ ಈ ಕ್ವಶನ್ ನಮ್ಗೆ ಯಾವ ಫಾರ್ಮೆಟ್ಲಿ ಇದೆ ಅಂದರೆ, ಸೊ ನಮಗೆ u/v ಫಾರ್ಮೆಟ್ಲಿ ಇದೆ. ಓಕೆ, ಸೊ ಡಿಫ್ರೆನ್ಸಿಯೇಷನ್ ಆಫ್ u/v ಗೊತ್ತಿರಬೇಕು. ಡಿಫ್ರೆನ್ಸಿಯೇಷನ್ ಆಫ್ u/v ಹೆಂಗಿರುತ್ತೆ ನಮಗೆ? ದಟ್ ಈಸ್ u ಡಿವೈಡೆಡ್ ಬೈ v. ಡಿಫ್ರೆನ್ಸಿಯೇಷನ್ ಆಫ್ u ಡಿವೈಡೆಡ್ ಬೈ v ಹೋಲ್ ಡ್ಯಾಶ್ ದಟ್ ಈಸ್ ಈಕ್ವಲ್ ಟು ಫಸ್ಟ್ ಏನು ಮಾಡೋಣ? u ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಆಮೇಲೆ v ಹೆಂಗಿದೆ ಹಂಗೆ ಬರ್ಕೋಬೇಕು. ಮೈನಸ್ ಆಫ್ ಆಮೇಲೆ ಏನು ಮಾಡಬೇಕು? v ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ u ನ ಹೆಂಗಿದೆ ಹಂಗೆ ಬರ್ಕೋಬೇಕು. ಡಿವೈಡೆಡ್ ಬೈ v ಸ್ಕ್ವೇರ್. ಓಕೆ, ಸೊ ದಿಸ್ ಇಸ್ ವಾಟ್ ಡಿಫ್ರೆನ್ಸಿಯೇಷನ್ ಆಫ್ u/v. ಅದೇ ಥರ ನಾವೇನು ಮಾಡೋಣ? ಇದನ್ನ u ಅಂತ ತಗೊಳ್ಳೋಣ, ಇದನ್ನೇನು ತಗೊಳ್ಳೋಣ? v ಅಂತ ತಗೊಳ್ಳೋಣ. ಓಕೆ, ಇದನ್ನ u ಅಂತ ತಗೊಳ್ಳೋಣ, ಇದನ್ನ v ಅಂತ ತಗೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಸಾಲ್ವ್ ಮಾಡೋಣ. ಏನಿದೆ ನಮಗೆ? ಸೊ ನಾವು ಲೆಟ್ ಅಸ್ ಕನ್ಸಿಡರ್ ಕೊಟ್ಟಿರೋ ಫಂಕ್ಷನ್ನ y ಅಂತ ತಗೊಳ್ಳೋಣ. y ದಟ್ ಈಸ್ ಈಕ್ವಲ್ ಟು ಸೈನ್ ಆಫ್ ax ಪ್ಲಸ್ b. ಸೈನ್ ಆಫ್ ax ಪ್ಲಸ್ b. ನೆಕ್ಸ್ಟ್ ಡಿವೈಡೆಡ್ ಬೈ ಕಾಸ್ ಆಫ್ cx ಪ್ಲಸ್ d. ಓಕೆ, ಇಷ್ಟಿದೆ ನೋಡಿ. ಸೊ y that is equal to sin of ax plus b divided by cos of cx plus d. ಇಷ್ಟಿದೆ. ನಾವು ಇದನ್ನು ಮಾಡೋಕ್ಕೂ ಇದನ್ನ u ಅಂತ ತಗೊಳ್ಳೋಣ, ಇದನ್ನ u ಅಂತ ತೊಗೊಂಡು ಸಾಲ್ವ್ ಮಾಡೋಣ, ಇದನ್ನ v ಅಂತ ತೊಗೊಂಡು ಸಾಲ್ವ್ ಮಾಡೋಣ, ಇದನ್ನ ಅಪ್ಲೈ ಮಾಡೋಣ, ಇದನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ನೋಡಿ. ದಟ್ ಈಸ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಏನು ಮಾಡೋಣ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವಾಗ ಏನಾಗುತ್ತೆ ನೋಡಿ? ಸೊ ನಮಗೆ ಇದು dy by dx ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ ಇದನ್ನೆಲ್ಲ ಬರ್ಕೊಳ್ಳಿ. ನಾನು ಒಂದೊಂದೇ ಬರ್ಕೊಳ್ಳೋದು. ಡಿಫ್ರೆನ್ಸಿಯೇಷನ್ ಆಫ್ ಬೇಕಾದ್ರೆ ಬರ್ಕೊಳ್ಳಿ. ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಆಫ್ ax ಪ್ಲಸ್ ಬಿ ಡಿವೈಡೆಡ್ ಬೈ ಕಾಸ್ ಆಫ್ cx ಪ್ಲಸ್ ಡಿ. ಓಕೆ, ನೀವು ಕಾಂಪಿಟೇಟಿವ್ ಎಕ್ಸಾಮ್ ಏನೋ ಮಾಡ್ತಿದ್ದಂದ್ರೆ ಇವೆಲ್ಲ ಬರ್ಕೊಳ್ಳೋದು ಬೇಕಾಗಿಲ್ಲ, ಡೈರೆಕ್ಟಾಗಿ ಬರೆದು ಬಿಡೋಕೆ. ಓಕೆ, ಸೊ ಡೈರೆಕ್ಟಾಗಿ ಬರೆದು ಬಿಡೋಕೆ ನೀವೆಲ್ಲ ಬರ್ಕೊಳ್ಳೋದು ಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ನೋಡಿ, ಈಗ ಇದು u ಇದೆ, ಇದು v ಇದೆ. ಸೊ ಫಸ್ಟ್ ನಾವು u ನ ಡಿಫ್ರೆನ್ಸಿಯೇಷನ್ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ u ಅಂದರೆ ಏನಿದೆ ನಮಗೆ? ಸೈನ್ ಆಫ್ ax ಪ್ಲಸ್ ಬಿ. ಸೈನ್ ಆಫ್ ax ಪ್ಲಸ್ ಬಿ ನ ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಸೊ ವಿ ನ ಹೆಂಗಿದೆ ಹಂಗೆ ಬರ್ಬೇಕು. ವಿ ಏನಿದೆ ನಮಗೆ? ದಟ್ ಈಸ್ ಕಾಸ್ ಆಫ್. ನಿಮಗೆ ಪ್ರತಿಯೊಂದು ಸ್ಟೆಪ್ ಅರ್ಥ ಆಗಲಿ ಅಂತೇಳಿ ನಮಗೆ ನಾನು ಎಲ್ಲ ಅರ್ಥ ಆಗಲಿ ಅಂದರೆ ಪ್ರತಿಯೊಂದು ಸ್ಟೆಪ್ ಮಾಡ್ತಿದ್ದೀನಿ. ದಟ್ ಈಸ್ ಯು ವಿ ನ ಹಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ವಿ ಐತೆ, ವಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ನಮ್ಗೆ ಏನಾಗುತ್ತೆ? ದಟ್ ಈಸ್ cx ಪ್ಲಸ್ ಡಿ. cx ಪ್ಲಸ್ ಡಿ.
ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಮೈನಸ್ ಆಫ್ ನೆಕ್ಸ್ಟ್ ಏನಿದೆ ನಮಗೆ ಯು ಇದೆ, ಯು ಬರ್ಕೊಳ್ಳಿ. ಸೊ ದಟ್ ಈಸ್ ಯು ಅಲ್ಲ, ಸೊ ವಿನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಸೊ ವಿನ ಡಿಫ್ರೆನ್ಷಿಯೇಷನ್ ಆಫ್ ವಿ. ಓಕೆ, ದಟ್ ಈಸ್ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಇಂಟು ಇದು ಯುನ ಹೆಂಗಿದೆ ಹಂಗೆ ಬರ್ಕೋ. ಯು ಪ್ಲಸ್ ಇಲ್ಲಿ ಏನಿದೆ ನಮಗೆ, ದಟ್ ಈಸ್ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಅದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ, ಹೋಲ್ ಡಿವೈಡೆಡ್ ಬೈ ನಮಗೆ ಇಲ್ಲಿ ನೋಡ್ಕೊಳ್ಳಿ ವಿ ಸ್ಕ್ವೇರ್. ಓಕೆ, ಸೊ ಹೋಲ್ ಡಿವೈಡ್ ಬೈ ಏನಿದೆ ನಮಗೆ, ಸೊ ವಿ ಸ್ಕ್ವೇರ್ ಇದೆ, ವಿ ಸ್ಕ್ವೇರ್ ಪ್ಲಸ್ ಇಲ್ಲಿ ಏನಿದೆ ಇದು ಇದೆ ನಮಗೆ. ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ, ಕಾಸ್ ಸ್ಕ್ವಯರ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ, ಕಾಸ್ ಸ್ಕ್ವೇರ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ದಟ್ ಈಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಓಕೆ, ಆಮೇಲೆ ಒಳಗಿನ ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಹೌದಾ, ಇದು ಒಳಗಿನ ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡಿ ಎ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮ್ಗೆ. ಸೊ ಎ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ ಎ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎ ಎಕ್ಸ್ ಬರುತ್ತೆ, ಎ ಬರ್ಕೊಳ್ಳಿ. ಓಕೆ, ಸೊ ಎ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಎ ಬರುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಬರ್ಕೊಡಿದ್ದೀನಿ, ನಾನು ಬರ್ಕೊಂಡಿಲ್ಲ ಇನ್ನೊಂದು ಸ್ಟೆಪ್ಪು. ಅದೇ ಥರ ಇಲ್ಲಿ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಹೆಂಗಿದೆ ಹಂಗೆ ಬರ್ಕೊಳ್ಬೇಕಾದ್ರೆ ಬರ್ಕೊಳ್ಳೋಣ. ಬರ್ಕೊಳ್ತೀನಿ ನೋಡಿ, ಸುಮ್ಮನೆ ಯಾಕೆ. ಡಿಫ್ರೆನ್ಸಿಯೇಷನ್ ಆಫ್ ನಮ್ಗೇನಿದೆ, ಎ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಶಿಯೇಟ್ ಮಾಡು, ಎ ಎಕ್ಸ್ ಪ್ಲಸ್ ಬಿ ಡಿಫ್ರೆನ್ಶಿಯೇಟ್ ಮಾಡು. ಓಕೆ, ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಮೈನಸ್ ಅದೇ ಥರ ನಮ್ಗೇನಿದೆ, ಸೊ ನಮಗೆ ಮೈನಸ್ ಮೈನಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ಮೈನಸ್ ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ದಟ್ ಈಸ್ ಮೈನಸ್ ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಬೇಕಾದ್ರೆ ಬ್ರಾಕೆಟ್ ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ ಇದು. ಓಕೆ, ನಮ್ಗೆ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಮಾಡಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಇಲ್ಲಿ ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಓಕೆ, ಹೋಲ್ ಡಿವೈಡೆಡ್ ಬೈ ನೋಡಿ, ಹೋಲ್ ಡಿವೈಡೆಡ್ ಬೈ ಏನಿದೆ ನಮಗೆ, ದಟ್ ಈಸ್ ನಮಗೆ ಕಾಸ್ ಸ್ಕ್ವೇರ್ ಸಿ ಎಕ್ಸ್ ಪ್ಲಸ್ ಡಿ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಕಾಸ್ ಸ್ಕ್ವೇರ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಇಷ್ಟಾಯ್ತು ನೋಡಿ. ಇದನ್ನ ಸಿಂಪ್ಲಿಫೈಡ್ ಫಾರ್ಮೆಟಲ್ಲಿ ಬರ್ಬೇಕಂದ್ರೆ ಎ ಎಕ್ಸ್ ಪ್ಲಸ್ ಬಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮ್ಗೆ, ಎ ಬರುತ್ತೆ. ಇದು ಉಳಿಕಿದ ಹೆಂಗಿದೆ ಹಂಗೆ ಬರ್ಕೊಳ್ಳಿ ನಮಗೆ, ದಟ್ ಈಸ್ ಕಾಸ್ ಆಫ್ ಎ ಎಕ್ಸ್ ಪ್ಲಸ್ ಬಿ ಇಂಟು ಕಾಸ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ನಮಗೆ, ಪ್ಲಸ್ ಆಗುತ್ತೆ. ಇಲ್ಲಿ ಸಿ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸಿ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಸಿ ಬರುತ್ತೆ. ಡಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಡಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗೆ 0 ಬರುತ್ತೆ. ಓಕೆ, ಸೊ 0 ಡಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ. ಅವಾಗಂದ್ರೆ ಅಂದರೆ ಸಿ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಸಿ ಬರುತ್ತೆ, ಸಿ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸಿ ಇದು ಹೆಂಗಿದೆ ಹೆಂಗೆ ಬರ್ಕೊಳ್ಳಿ, ದಟ್ ಈಸ್ ಸೈನ್ ಆಫ್ ಸಿ ಎಕ್ಸ್ ಪ್ಲಸ್ ಡಿ ಇಂಟು ಸೈನ್ ಆಫ್ ಎ ಎಕ್ಸ್ ಪ್ಲಸ್ ಬಿ. ಸೊ ಹೋಲ್ ಡಿವೈಡೆಡ್ ಬೈ ಏನಿದೆ, ಹೋಲ್ ಡಿವೈಡೆಡ್ ಬೈ ನಮಗೆ ದಟ್ ಈಸ್ ಕಾಸ್ ಸ್ಕ್ವೇರ್ ಸಿ ಎಕ್ಸ್ ಪ್ಲಸ್ ಡಿ ಇದೆ. ಅದರಲ್ಲಿ ಹೆಂಗಿದೆ ಹೆಂಗೆ ಬರ್ಕೊಳ್ಳಿ, ಕಾಸ್ ಸ್ಕ್ವೇರ್ ಸಿ ಎಕ್ಸ್ ಪ್ಲಸ್ ಡಿ. ಓಕೆ, ಸೊ ಡಿ ವೈ ಬೈ ಡಿ ಎಕ್ಸ್ ಇಷ್ಟ ಆಯ್ತು ನೋಡಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬರುತ್ತೆ. ಓಕೆ, ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಇದು ಲೆಂತಿ ಅನ್ಸುತ್ತೆ, ಲೆಂತಿ ಏನಿಲ್ಲ, ನಾನು ಪ್ರತಿಯೊಂದು ಸ್ಟೆಪ್ ಮಾಡ್ತೀನಿ, ಅದಕ್ಕೋಸ್ಕರ ಲೆಂತಿ ಅನ್ಸುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ನಾನು ಪ್ರತಿಯೊಂದು ಸ್ಟೆಪ್ ಮಾಡಿಸ್ತೀನಿ ನಿಮಗೆ. ಸೊ ಇಷ್ಟೆಲ್ಲ ಮಾಡೋದು ಬೇಕಾಗಿಲ್ಲ, ಡೈರೆಕ್ಟ್ ಆಗು ಬರೀಬೋದು, ಬಟ್ ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ಮಾಡಿಸ್ತೀನಿ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ, ಬೇಕಾದ್ರೆ ನೆಕ್ಸ್ಟ್ ಕ್ವಶನ್ ಡೈರೆಕ್ಟ್ ಮಾಡೋಣಂತೆ. ಓಕೆ, ಸೊ ಈ ಕ್ವಶನ್ ನಂಬರ್ 6 ನೋಡಿ ಏನಿದೆ. ಸೊ ನಮಗೆ ಇದು ಯಾವ ಫಾರ್ಮೆಟ್ಲಿದೆ ಅಂದರೆ, ಸೊ ನಮಗೆ ಯು ಬೈ ವಿ ಫಾರ್ಮೆಟ್ಲಿದೆ. ಸೊ ನಮ್ಗೆ ಯು ಇಂಟು ವಿ ಫಾರ್ಮೆಟ್ಲಿದೆ. ಸೊ ನಮಗೆ ಸೊ ಈ ಡಿಫ್ರೆನ್ಸಿಯೇಷನ್ ಆಫ್ ಯು ಇಂಟು ವಿ ಗೊತ್ತಿರ್ಬೇಕು. ಡಿಫ್ರೆನ್ಸಿಯೇಷನ್ ಆಫ್ ಯು ಇಂಟು ವಿ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ, ಸೊ ಯು ಡ್ಯಾಶ್ ಇಂಟು ವಿನ ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಪ್ಲಸ್ ವಿ ಡ್ಯಾಶ್ ಇಂಟು ಯು. ಓಕೆ, ಇದನ್ನ ಈ ಥರ ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೋಡಿ ಏನಿದೆ ನಮಗೆ. ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಕೊಟ್ಟಿರೋ ನಮಗೆ ಏನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೋ ಅದನ್ನ ಇನ್ ಟರ್ಮ್ಸ್ ಆಫ್ ವೈ ಅಂತ ಬರ್ಕೊಂಡು ವೈ ದಟ್ ಈಸ್ ಈಕ್ವಲ್ ಟು ಏನಿದೆ ನಮಗೆ ಕಾಸ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಸ್ಕ್ವಯರ್ ಎಕ್ಸ್ ಟು ದಿ ಪವರ್ 5 ಇಷ್ಟೈತೆ. ಓಕೆ, ಇದನ್ನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಬರ್ಕೊಳ್ತೀನಿ ನೋಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅವಾಗ ಏನಾಗುತ್ತೆ, dy by dx ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್
ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಕ್ಯೂಬ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ 5. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ವಿತ್ ರೆಸ್ಪೆಕ್ಟ್ ಟು ಏನು ಎಕ್ಸ್. ಓಕೆ, ನಾವು ಜಸ್ಟ್ ಇದನ್ನ ಯಾವ ತರ ಕಾಣ್ತಿದೆ ನಿಮಗೆ ಯು ತರ ಕಾಣ್ತಿದೆ, ಇದು ಯಾವ ತರ ಕಾಣ್ತಿದೆ ವಿ ತರ ಕಾಣ್ತಿದೆ, ಹೌದಾ? ಇದು ದಿಸ್ ಇಸ್ ಯು, ದಿಸ್ ಇಸ್ ವಿ. ಓಕೆ, ನೆಕ್ಸ್ಟ್ ಇದನ್ನ ಯು ನ ಡಿಫ್ರೆನ್ಶಿಯೇಟ್ ಮಾಡಿ ನೋಡಿ, ಒಂದೊಂದೇ ಯು ನ ಡಿಫ್ರೆನ್ಶಿಯೇಟ್ ಮಾಡಿ, ಅದಕ್ಕೆ ಯು ಡ್ಯಾಶ್ ಇಂಟು ವಿ ಪ್ಲಸ್ ವಿ ಡ್ಯಾಶ್ ಇಂಟು ಯು, ಅಂದ್ರೆ ಯು ನ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಶಿಯೇಟ್ ಯು ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂದ್ರೆ ದ ಕಾಸ್ ಎಕ್ಸ್ ಕ್ಯೂಬ್ ಡಿಫ್ರೆನ್ಶಿಯೇಟ್ ಮಾಡೋಣ. ಓಕೆ, ಆಮೇಲೆ ವಿ ಹೆಂಗಿದೆ ಹಂಗೆ ಇಟ್ಕೊಳ್ಳೋಣ. ದಿಸ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಆಮೇಲೆ ವಿ ನ ಡಿಫ್ರೆನ್ಶಿಯೇಟ್, ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. ಡಿಫ್ರೆನ್ಸಿಯೇಷನ್ ಆಫ್ ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ 5. ಓಕೆ, ಸೊ ನಾವು ಇದೇನ್ ಮಾಡೋಣ, ವಿ ಯು ನ ಹೆಂಗಿದ್ದಂಗೆ ಯು ಹೆಂಗಿದ್ದಂಗೆ ಬರ್ಕೊಳ್ಳಿ. ದಟ್ ಈಸ್ ಕಾಸ್ ಎಕ್ಸ್ ಕ್ಯೂಬ್. ಓಕೆ, ನಾವು ಸೊ ಇಷ್ಟ ಆಯ್ತಾ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋಣ. ನೋಡಿ ಏನಾಗುತ್ತೆ ನಮಗೆ. ಸೊ ದಟ್ ಈಸ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ದಟ್ ಈಸ್ ಮೈನಸ್, ಬಟ್ ಇಲ್ಲಿ ಎಕ್ಸ್ ಇಲ್ಲ ನೋಡಿ. ಓಕೆ, ನಮ್ಗೆ ಎಕ್ಸ್ ಇಲ್ಲ, ದಟ್ ಈಸ್ ವೈ ಏನಾಗುತ್ತೆ ನಮಗೆ, ದಟ್ ಈಸ್ ಎಕ್ಸ್ ಕ್ಯೂಬ್ ಇದೆ, ಎಕ್ಸ್ ಕ್ಯೂಬ್ ಬರ್ಕೊಳ್ಳಿ. ದಟ್ ಈಸ್ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಮೈನಸ್ ಸೈನ್ ಎಕ್ಸ್ ಕ್ಯೂಬ್ ಆಗುತ್ತೆ. ಆಮೇಲೆ ಏನ್ ಮಾಡಬೇಕು, ಇದು ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್. ಓಕೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್. ಆಮೇಲೆ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಪ್ಲಸ್ ಆಮೇಲೆ ನೋಡಿ ನಿಮಗೆ ಗೊತ್ತಿರಬೇಕು, ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಫಸ್ಟ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನು ಬರ್ತದೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಸೆಕೆಂಡ್ ಇದನ್ನ ಎರೇಸ್ ಮಾಡಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನ್ ಬರ್ತಿತ್ತು ನಮಗೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನ್ ಬರುತ್ತೆ, 2x ಬರ್ತಿತ್ತು, ಹೌದಾ? ಅದೇ ತರ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಏನ್ ಬರುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು 2. ಆಮೇಲೆ ಇದೇನನ್ಬೇಕು ಸೈನ್ ಎಕ್ಸ್ ಆಗುತ್ತೆ, 2 ಸೈನ್ ಎಕ್ಸ್ ಆಗುತ್ತೆ. ಆಮೇಲೆ ಏನ್ ಮಾಡಬೇಕು, ಈ ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೈನ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಕಾಸ್ ಎಕ್ಸ್ ಆಗುತ್ತೆ, ಕಾಸ್ ಎಕ್ಸ್. ಅದೇ ತರ ಇಲ್ಲಿ ನೋಡಿ, ಅದೇ ತರ ಇಲ್ಲಿ ಏನಾಗಿದೆ ನಮಗೆ, ಸೊ ನಮಗೆ ಸೈನ್ ಸ್ಕ್ವಯರ್ ಎಕ್ಸ್ ಟು ದಿ ಪವರ್ 5 ಇದೆ, ನಮ್ಗೆ ಏನಾಗುತ್ತೆ ಅದು 2 ಸೈನ್ ಎಕ್ಸ್ ಟು ದಿ ಪವರ್ 5 ಆಗುತ್ತೆ ಫಸ್ಟ್. ಆಮೇಲೆ ಏನ್ ಮಾಡಬೇಕು, ಸೈನ್ ಎಕ್ಸ್ ಟು ದಿ ಪವರ್ 5 ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೈನ್ ಎಕ್ಸ್ ಟು ದಿ ಪವರ್ 5 ನ ಡಿಫ್ರೆನ್ಶಿಯೇಟ್ ಮಾಡಿ. ಓಕೆ, ನೆಕ್ಸ್ಟ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ನಮಗೆ ಕಾಸ್ ಎಕ್ಸ್ ಕ್ಯೂಬ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ ಇದು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ. ನಮ್ಗೆ ಏನ್ ಬರುತ್ತೆ, ದಟ್ ಈಸ್ ಮೈನಸ್ ಸೈನ್ ಎಕ್ಸ್ ಕ್ಯೂಬ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 3x ಸ್ಕ್ವೇರ್ ಬರುತ್ತೆ, 3x ಸ್ಕ್ವೇರ್ ಬರ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಪ್ಲಸ್ ಇದು 2 ಸೈನ್ ಎಕ್ಸ್ ಟು ದಿ ಪವರ್ 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. 2 ಸೈನ್ ಎಕ್ಸ್ ಟು ದಿ ಪವರ್ 5 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಎಕ್ಸ್ ಟು ದಿ ಪವರ್ 5 ಐತಾ, ಓಕೆ, ಸೈನ್ ಎಕ್ಸ್ ಟು ದಿ ಪವರ್ 5 ಐತಾ. ಸೈನ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಕಾಸ್ ಆಗುತ್ತೆ. ದಟ್ ವಿಲ್ ಬಿಕಮ್ ಕಾಸ್ ಎಕ್ಸ್ ಟು ದಿ ಪವರ್ 5, ಕಾಸ್ ಎಕ್ಸ್ ಟು ದಿ ಪವರ್ 5. ಆಮೇಲೆ ಏನ್ ಮಾಡಬೇಕು, ಈ ಎಕ್ಸ್ ಟು ದಿ ಪವರ್ 5 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ 5. ಓಕೆ, ಇದು ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ದಟ್ ಈಸ್ ಕಾಸ್ ಎಕ್ಸ್ ಕ್ಯೂಬ್ ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಓಕೆ, ಇದು ಫರ್ದರ್ ನ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ನೋಡಿ. ದಟ್ ಈಸ್ ನಮಗೆ ಇದು 3x ಸ್ಕ್ವೇರ್ ಫಸ್ಟ್ ಬರ್ಕೊಳ್ತೀನಿ. ದಟ್ ಈಸ್ ಮೈನಸ್ 3x ಸ್ಕ್ವೇರ್ ಸೈನ್ ಎಕ್ಸ್ ಟು ದಿ ಪವರ್ 3, ಸೈನ್ ಎಕ್ಸ್ ಟು ದಿ ಪವರ್ 3 ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ 5. ಓಕೆ, ನೆಕ್ಸ್ಟ್ ಅದೇ ತರ ಪ್ಲಸ್ ಇದು ನಮ್ಗೆ ಏನಿದೆ, ಇದು ನಮ್ಗೆ ನೋಡಿ ಎಕ್ಸ್ ಟು ದಿ ಪವರ್ 5 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಅದು ಮಿಕ್ಸ್ ಮಾಡೋಣ ತೋಳಿ. ದಟ್ ಈಸ್ 2 ಸೈನ್ ಎಕ್ಸ್ ಟು ದಿ ಪವರ್ 5 ಹೆಂಗಿದೆ ಹೆಂಗೆ ಬರ್ಕೊಳ್ಳಿ. ಅದೇ ತರ ನಮ್ಗೆ ಏನಿದೆ ಕಾಸ್ ಎಕ್ಸ್ ಟು ದಿ ಪವರ್ 5. ಇದನ್ನ ಹೆಂಗ್ ಬರ್ಕೋಬಹುದು ನಾನು, ಸೊ ದಟ್ ಈಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ 5 ಕಾಸ್ ಎಕ್ಸ್ ಟು ದಿ ಪವರ್ 5. ಸೊ ದಟ್ ಐ ಕ್ಯಾನ್ ರೈಟ್ ಇಟ್ ಆಸ್ ಹೆಂಗ್ ಬರ್ಕೋಬಹುದು ನಾನು. ಸೊ ಇದನ್ನ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ವೈ ಬಿಕಾಸ್ ನಿಮ್ಗೆ ಫಾರ್ಮುಲಾ ಗೊತ್ತು. ದಟ್ ಈಸ್ 2 sin x ಇಂಟು cos x ದಟ್ ಈಸ್ ಈಕ್ವಲ್ ಟು ಏನ್ ಫಾರ್ಮುಲಾ, ದಟ್ ಈಸ್ cos x 2 sin x ಇಂಟು cos x ದಟ್ ಈಸ್ sin 2x ಫಾರ್ಮುಲಾ, ಹೌದಾ? ಓಕೆ, sin 2x. ಅದೇ ತರ ಇದನ್ನ ಹೆಂಗ್ ಬರಿಬಹುದು ನನಗೆ, ಸೊ ದಟ್ ಈಸ್ sin 2 ಟೈಮ್ಸ್ ಆಫ್ x ಟು ದಿ ಪವರ್ 5 ಅಂತ ಬರಿಬಹುದು ಇದನ್ನ ಕಂಪ್ಲೀಟ್ ಆಗಿ ಇದನ್ನ. ಓಕೆ, ಆಮೇಲೆ ಏನ್ ಹೇಳಿ, ಇದನ್ನ x ಟು ದಿ ಪವರ್ 5 ಇದನ್ನ x ಟು ದಿ ಪವರ್ 5 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, 5x ಟು ದಿ ಪವರ್ 4 ಬರುತ್ತೆ. 5x ಟು ದಿ ಪವರ್ 4 ಬರ್ಕೊಳ್ಳಿ. ಸೊ cos x ಕ್ಯೂಬ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. cos x ಕ್ಯೂಬ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ dy by dx ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ, ಸೊ ಪಾಸಿಟಿವ್ ಇರೋದು ಫಸ್ಟ್ ಬರ್ಕೊಳ್ಳಿ. ಇದು ನೆಗೆಟಿವ್ ಐತೆ ಅದನ್ನ ಆ ಕಡೆ ಬರ್ಕೊಳ್ಳೋಣ. ದಟ್ ಈಸ್ ವೈ ಪಾಸಿಟಿವ್ ಇರೋದೈತೆ ಈ ಫಸ್ಟ್ ಬರ್ಕೊಳ್ಳೋಣ. ದಟ್ ಈಸ್ ಏನಾಗುತ್ತೆ ನಮಗೆ, ಸೊ 5x ಟು ದಿ ಪವರ್ 4 sin 2x ಟು ದಿ ಪವರ್ 5, ಓಕೆ, ಇಂಟು ಕಾಸ್ ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವಯರ್ sin x ಕ್ಯೂಬ್ ಇಂಟು ಸೈನ್ ಸ್ಕ್ವಯರ್ ಎಕ್ಸ್ ಟು ದಿ ಪವರ್ 5. ಓಕೆ, ಇಷ್ಟು ಬರುತ್ತೆ ನೋಡಿ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಆಗುತ್ತೆ ಅಂತ ಅರ್ಥ. ಓಕೆ, ಸೊ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿಬೇಕಾದ್ರೆ ಇಲ್ಲಿ ನೋಡಿ, ಇವೆಲ್ಲ 2 ಮಾರ್ಕ್ಸ್ ಕೇಳ್ತಾರೆ. ನಾನು ಪ್ರತಿಯೊಂದು ಸ್ಟೆಪ್ ಮಾಡ್ತಿದ್ದೇನೆ ಅಂತೇಳಿ ನಿಮ್ಗೆ ಲೆಂತ್ ಅನಿಸ್ತದೆ.
ಇವೆಲ್ಲ ಲೆಂತಿ ಏನಿಲ್ಲ, ಈಸಿ ಇದಾವೆ. ಓಕೆ, 2 ಮಾರ್ಕ್ಸ್ ಕೇಳ್ತಾನೆ ಕೇಳಿದ್ರೆ. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ, ಕ್ವಶನ್ ನಂಬರ್ 7 ನೋಡಿ ಏನಿದೆ, ದಟ್ ಈಸ್ 2 ರೂಟ್ ಆಫ್ 2 ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಇದೆ. ಓಕೆ, ಸೊ ನಾವೇನು ಕೊಟ್ಟಿರೋ ಫಂಕ್ಷನ್ ನಾವೇನು ತಗೊಳ್ಳೋಣ, ನಮಗೆ y ದಟ್ ಈಸ್ ಈಕ್ವಲ್ ಟು 2 ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ ನೋಡಿ. ಓಕೆ, ನಾವು ಇದನ್ನ ಏನು ಮಾಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಏನದು, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಆಮೇಲೆ ನೋಡಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ರೂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಬರ್ತಿತ್ತು, ನಮಗೆ 1/2 ರೂಟ್ ಎಕ್ಸ್ ಬರ್ತಿತ್ತು. ಹೌದಾ, 1/2 ರೂಟ್ ಎಕ್ಸ್. ಆಮೇಲೆ ಏನು ಮಾಡಬೇಕು, ಈ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ತಿದ್ವಿ. ಈ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರ್ತಿತ್ತು, ಅದಕ್ಕೋಸ್ಕರ 1 ಬರ್ತಿತ್ತು, ಏನು ಬರಿತಿದ್ವಿ. ಈಗ ಅದೇ ತರ ಸೇಮ್ ಇಲ್ಲಿ ನೋಡಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಇದನ್ನೇನು ಮಾಡೋ, ರೂಟ್ ಕಾಟ್ ಎಕ್ಸ್ ಸ್ಕ್ವೇರ್, ಎಕ್ಸಾಕ್ಟ್ಲಿ ಇದೇ ತರ ಮಾಡ್ಬೇಕು ನಾವು. ಜಸ್ಟ್ ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ y ಮಾಡಿದ್ರೆ ಏನಾಗುತ್ತೆ, dy by dx. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು ಡಿಫ್ರೆನ್ಸಿಯೇಷನ್ ಆಫ್ 2 ಅನ್ನೋದು ಕಾನ್ಸ್ಟೆಂಟ್ ಹೊರಗೆ ಬರ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಅಷ್ಟೇ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ದಟ್ ಈಸ್ 2 ಹೆಂಗಿದು ಹಂಗೆ ಬರ್ಕೊಳ್ಳಿ. ಇಂಟು ನಮ್ಗೆ ನೋಡಿ ರೂಟ್ ಎಕ್ಸ್ ಡಿಫ್ರೆನ್ಶಿಯೇಟ್ 1/2 ರೂಟ್ ಎಕ್ಸ್ ಇದೆ. ಅದೇ ತರ ರೂಟ್ ಕಾಟ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿ 1/2 ರೂಟ್ ಕಾಟ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ಈ ನೋಡಿ ಇಲ್ಲಿ ಏನಿದೆ, ನಮಗೆ ಕಾಟ್ ಎಕ್ಸ್ ಸ್ಕ್ವೇರ್ ಐತೆ. ಸೊ ಡಿಫ್ರೆನ್ಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಕಂಡಿಡ್ಬೇಕು, ಡಿಫ್ರೆನ್ಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್. ಓಕೆ, ಇದಾಯ್ತು. ನೆಕ್ಸ್ಟ್ ಇದನ್ನ ಫರ್ದರ್ ಇಲ್ಲಿ 2 ಕ್ಯಾನ್ಸಲ್ ಮಾಡಿ, ಇದು ಹೆಂಗಿದೆ ಹಂಗೆ ಬರ್ಕೊ, 1/, ನಮಗೆ ಕಾಟ್ ಎಕ್ಸ್ ಸ್ಕ್ವೇರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಆಮೇಲೆ ಡಿಫ್ರೆನ್ಷನ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಸೊ ದಟ್ ಈಸ್ ನಮಗೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಆಗುತ್ತೆ ನೋಡಿ, ಮೈನಸ್ ಕೊಸಿಕೆಂಟ್ ಸ್ಕ್ವಯರ್ ಎಕ್ಸ್ ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ ಇಲ್ಲ, ಎಕ್ಸ್ ಪ್ಲಸ್ ಇಲ್ಲಿಂದ ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ ಕೊಸಿಕೆಂಟ್ ಸ್ಕ್ವಯರ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ಏನ್ ಮಾಡಬೇಕು, ಡಿಫ್ರೆನ್ಸಿಯೇಷನ್ ಆಫ್ ಈ ಒಳಗಿನ ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಹೌದಾ, ಒಳಗಿನ ಟರ್ಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ ನೆಕ್ಸ್ಟ್ ನೋಡಿ ಇದನ್ನೆಲ್ಲ ಬರ್ಕೊಳ್ತೀನಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನ್ ಬರುತ್ತೆ ನಮಗೆ, ದಟ್ ಈಸ್ 2x ಬರುತ್ತೆ. ದಟ್ ಈಸ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 2x ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಕಾಟ್ ಎಕ್ಸ್ ಸ್ಕ್ವೇರ್. ಓಕೆ, ಸೊ dy by dx ದಟ್ ಈಸ್ ಈಕ್ವಲ್ ಟು ಇಷ್ಟು ಬರ್ತದೆ ನೋಡಿ. ಓಕೆ, dy by dx ನೋಡಿ, ಇಲ್ಲಿ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಬರ್ತೀನಿ, ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ಉಳ್ಕಿದ್ದು ಹೆಂಗಿದೆ ಹಂಗೆ ಬರ್ಕೊಂಡಿದ್ದೀನಿ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಆನ್ಸರ್ ಬರುತ್ತೆ. ಓಕೆ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಸೊ ದಟ್ ಈಸ್ ಕಾಸ್ ರೂಟ್ ಎಕ್ಸ್ ಅಂತ ಇದೆ. ಸೊ ಇದು ಈಸಿ ಇದೆ, ಬಹಳ ಈಸಿ ಇದೆ ನಮಗೆ. ಸೊ ಕೊಟ್ಟಿರೋ ಫಂಕ್ಷನ್ ಏನು ಮಾಡ್ಕೊಳ್ಳೋಣ, y ದಟ್ ಈಸ್ ಈಕ್ವಲ್ ಟು ಕಾಸ್ ರೂಟ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅವು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಈಸ್ dy by dx ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಆಫ್ ರೂಟ್ ಎಕ್ಸ್. ಓಕೆ, ನೆಕ್ಸ್ಟ್ ನೋಡಿ, ಸೊ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ದಟ್ ಈಸ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ. ಸೊ ಎಕ್ಸ್ ಪ್ಲೇ ಇಲ್ಲ ಅವರಿಗೆ, ನಿಮಗೆ ರೂಟ್ ಎಕ್ಸ್ ಇದೆ, ರೂಟ್ ಎಕ್ಸ್ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, ದಟ್ ಈಸ್ ರೂಟ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್. ಓಕೆ, ಸೊ ನಮಗೆ ದಿಸ್ ಈಸ್ ಮೈನಸ್ ಸೈನ್ ರೂಟ್ ಎಕ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ರೂಟ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1/2 ರೂಟ್ ಎಕ್ಸ್. ಓಕೆ, ಸೊ ವಿಚ್ ಮೀನ್ಸ್ ನಮ್ಗೆ ಏನಾಗುತ್ತೆ, ಮೈನಸ್ ಸೈನ್ ರೂಟ್ ಎಕ್ಸ್ ಡಿವೈಡೆಡ್ ಬೈ ಏನಾಗುತ್ತೆ 2 ರೂಟ್ ಎಕ್ಸ್ ಆಗುತ್ತೆ. ಓಕೆ, ಸೊ dy by dx ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ದಟ್ ಈಸ್ ಮೈನಸ್ ಸೈನ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಆಗುತ್ತೆ. ಇಷ್ಟು ನೋಡಿ. ಸೊ ಇಷ್ಟು ಬರೆದ್ರೆ ನಮಗೆ ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಸೊಲ್ಯೂಷನ್ ಆಗುತ್ತೆ. ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ.
ಓಕೆ, ಸೊ ಇದು ನೋಡಿ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಿರಬೇಕು. ಡಿಫ್ರೆನ್ಸಿಯೇಷನ್ ಹೆಂಗೆ ಏನಂತ ಗೊತ್ತಿರಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ನೋಡಿ, ಸೊ ನಾವು ಯಾವ್ದಾದ್ರು ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದರೆ, ಸೊ ನಿಮ್ಗೆ ನಾರ್ಮಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಹೆಂಗಿರುತ್ತೆ ಅದೇ ಥರ ಇಲ್ಲಿ. ಸೊ ನಮಗೆ ನಾನು ಹೇಳಿದ್ದೀನಿ ಕಾನ್ಸೆಪ್ಟ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಎರಡು ಕಂಡುಹಿಡಬೇಕು. ಎರಡು ಕಂಡುಹಿಡಿದು ಎರಡು ಈಕ್ವಲ್ ಆದಾಗ ನಾವೇನು ಮಾಡಬೇಕು, ಸೊ ದೆನ್ ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ಬೇಕು ಅಂತ ಹೇಳಿದೆ. ಓಕೆ, ಇನ್ನೊಂದು, ಸೊ ಅದೇ ಥರ ನಾರ್ಮಲ್ ಆಗಿ ನೀವು ಗ್ರಾಫಿಕಲಿ ಹೋದಾಗ, ಗ್ರಾಫಿಕಲಿ ಅಂತ ಬಂದಾಗ, ಸೊ ನಂಗೆ ನಾರ್ಮಲ್ ಆಗಿ ನೋಡಿ ಯಾವ್ದಾರ ಒಂದು ಫಂಕ್ಷನ್ ಇದೆ ಅಂತ ಅನ್ಕೊಳ್ಳಿ. ಯಾವ್ದಾರ ಒಂದು ಫಂಕ್ಷನ್ ಇದೆ, ಅದ್ರ ಗ್ರಾಫು ಈ ತರ ಇದೆ ಅಂತ ಅನ್ಕೊಳ್ಳಿ. ಸಪೋಸ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈ ತರ ಇದೆ ನೋಡಿ. ಎಲ್ಲಾದ್ರೂ ನಮ್ಗೆ ಶಾರ್ಪ್ ಎಡ್ಜ್ ಕಾಣ್ತಿದ್ರ? ಎಲ್ಲೂ ಶಾರ್ಪ್ ಎಡ್ಜ್ ಕಾಣ್ತಿಲ್ಲ ನೋಡಿ. ಎಲ್ಲ ಕಡೆನೂ ಸ್ಮೂತ್ ಕರ್ವ್ ಇದೆ. ಎಲ್ಲ ಕಡೆ ಸ್ಮೂತ್ ಕರ್ವ್ ಇದು. ದಿಸ್ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್ ಎಟ್ ಎವ್ರಿ ಪಾಯಿಂಟ್ ಎಕ್ಸೆಪ್ಟ್ ವಾಟ್ ದಿಸ್ ಎಡ್ಜ್ ಪಾಯಿಂಟ್. ಇಲ್ಲಿ ಬಿಟ್ಟು ಇಲ್ಲೆಲ್ಲ ಕಡೆ ಇಟ್ ಈಸ್ ಡಿಫರೆನ್ಷಿಯಬಲ್ ಅಂಡ್ ಕಂಟಿನ್ಯೂಸ್ ಇರುತ್ತೆ, ಡಿಫರೆನ್ಷಿಯಬಲ್ ಇರುತ್ತೆ. ಓಕೆ, ಅದೇ ತರ ಇಫ್ ಯು ಹ್ಯಾವ್ ಈ ತರ ಫಿಗರ್ ಬಂತು. Okay, so let us consider this as 1, this is 2, this is 3, this has 1.5, this has 2.5. Okay, ಅಲ್ಲಿ ನೋಡಿ. ಸೊ ಇಲ್ಲಿ ನೋಡಿ ಬೇಕಾದ್ರೆ ಇಲ್ಲಿ ಶಾರ್ಪ್ ಎಡ್ಜ್ ಬರ್ತಿದೆ, ಇಲ್ಲಿ ಶಾರ್ಪ್ ಎಡ್ಜ್ ಬರ್ತಿದೆ, ಇಲ್ಲಿ ಶಾರ್ಪ್ ಎಡ್ಜ್ ಬರ್ತಿದೆ, ಇಲ್ಲಿ ಶಾರ್ಪ್ ಎಡ್ಜ್ ಇಲ್ಲಿ ಬರ್ತಿದೆ. ಇದು ಕಂಟಿನ್ಯೂಸ್ ನೋಡಕ್ ಕಂಟಿನ್ಯೂಸ್ ಕಾಣುತ್ತೆ. ಬಟ್ ವೆನ್ ಎವರ್ ಯು ಆರ್ ಗೆಟಿಂಗ್ ಶಾರ್ಪ್ ಎಡ್ಜ್, ಎಟ್ ದಿಸ್ ಪಾಯಿಂಟ್ ಇಟ್ ಈಸ್ ನಾಟ್ ಡಿಫರೆನ್ಷಿಯಬಲ್. At this point it is not differentiable. 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 ನಾರ್ಮಲ್ ಆಗಿ ಮಾಡ್ಯುಲಸ್ ಆಫ್ ಎಕ್ಸ್ ನಮಗೆ ಗ್ರಾಫ್ ಯಾವ ತರ ಬರುತ್ತೆ ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಗ್ರಾಫ್ ಈ ತರ ಬರುತ್ತೆ. ಹೌದಾ? ಓಕೆ, ಇಲ್ಲಿ ಬೇಕಾದ್ರೆ ನೋಡಿ ಇಲ್ಲಿ ಶಾರ್ಪ್ ಎಡ್ಜ್ ಬರ್ತಿದೆ, ನಮಗೆ ಇಲ್ಲಿ ಶಾರ್ಪ್ ಎಡ್ಜ್ ಬರ್ತಿದೆ. ಸೊ ಎಟ್ ದಿಸ್ ಪಾಯಿಂಟ್ ಇಟ್ ಈಸ್ ನಾಟ್ ಡಿಫರೆನ್ಷಿಯಬಲ್. ಬಿಕಾಸ್ ನಮಗೆ ನಾವು ನಾರ್ಮಲ್ ಗ್ರಾಫಿಕಲಿ ಚೆಕ್ ಮಾಡಿದಾಗ ಡಿಫರೆನ್ಷಿಯಬಲ್ ಆಗುತ್ತಾ ಇಲ್ಲ ಅಂತ ಹೇಳಿ, ಬಟ್ ನಮಗೆ ಶಾರ್ಪ್ ಎಡ್ಜ್ ಬರ್ತಿದೆ, ಕರ್ವ್ ಗ್ರಾಫ್ ಅಲ್ಲಿ ಶಾರ್ಪ್ ಎಡ್ಜ್ ಬಂದ್ರೆ ಇಟ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಅಂತ ಅರ್ಥ. ಓಕೆ, ಈ ಗ್ರಾಫಿಕಲಿ ಆಯ್ತಾ. ಈಗ ಥೆರಿಟಿಕಲಿ ನೋಡೋಣ ನೋಡಿ. ಥೆರಿಟಿಕಲಿ ಹೆಂಗಿರುತ್ತೆ ಅಂದ್ರೆ ನಮಗೆ, ಸೊ ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬಟ್ ಇಲ್ಲೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ದಟ್ ಈಸ್ ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ ಇರಬೇಕು. ಓಕೆ, ದೆನ್ ಯು ಕ್ಯಾನ್ ಸೇ ದಟ್ ಗಿವನ್ ಫಂಕ್ಷನ್ ಇಸ್ ಡಿಫರೆನ್ಷಿಯಬಲ್. ಓಕೆ, ನಾವು ಲಿಮಿಟ್ ಎಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನು ಬರುತ್ತೆ? ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನಮ್ಗೆ ಏನು ಬರುತ್ತೆ ಅಂದ್ರೆ, ಸೊ ದಟ್ ಈಸ್ ಎಫ್ ಆಫ್ a minus h minus of f of a divided by minus h, that is equal to limit h is tending towards 0 f of a plus h, okay, minus of, okay, a f of a divided by h. Okay, ಇದು ಹೆಂಗ್ ಬರುತ್ತೆ ಅಂತೇಳಿ ನಾನು ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ಇದು ರೈಟ್ ಹ್ಯಾಂಡ್ ಡೆರಿವೇಟಿವ್, ಇವೆರಡು ಈಕ್ವಲ್ ಇದ್ದಾಗ ಮಾತ್ರ ನಮ್ಗೆ ಏನ್ ಬರುತ್ತೆ, ಸೊ ಕೊಟ್ಟಿರೋ ಫಂಕ್ಷನ್ ಡಿಫರೆನ್ಷಿಯಬಲ್ ಆಗುತ್ತೆ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆ, ನಾವು ಏನು ಮಾಡಬೇಕು, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಗೆ ಡಿಫರೆನ್ಷಿಯಬಿಲಿಟಿ ಚೆಕ್ ಮಾಡಿ. ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1. ಓಕೆ, ಸೊ ನಮ್ಗೆ ಯಾವ ಪಾಯಿಂಟ್ಗೆ ನಾಟ್ ಡಿಫರೆನ್ಷಿಯಬಲ್, ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಇಟ್ ಇಸ್ ನಾಟ್ ಡಿಫರೆನ್ಷಿಯಲ್. ಟು ಪ್ರೂವ್ ಎಫ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಎಟ್ x is equal to 1. Okay, so now we to check left hand derivative and right hand derivative at x is equal to 1. At x is equal to 1, again that is limit h is tending towards 0. Okay, left hand derivative ಏನು ಬರುತ್ತೆ ನೋಡಿ, it is left hand derivative. ನಿಮಗೆ ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್ h is tending to f of a minus h. a plus ಇಲ್ಲಿ ಏನಿದೆ ನಮಗೆ x is equal to 1 ಇದೆ. a1 minus h minus of f of 1 divided by minus h. Okay, so that is equal to limit h is tending towards 0, f of 1 plus h. a plus ಇಲ್ಲಿ ನಮಗೆ that is x plus 1 plus ಇಲ್ಲಿ ನಮಗೆ 1 ಇದೆ, 1 ಸಬ್ಸ್ಟಿಟ್ಯೂಟ್ a plus h minus of f of 1 divided by ಏನಿದೆ h ಇದೆ, h ಬರ್ಕೊಳ್ಳಿ. Okay, now you just observe ಇಲ್ಲಿ f of x that is equal to, ಇಲ್ಲಿ ಬರೀತೀವಿ ನೋಡಿ, f of x that is equal to ಏನಿದೆ ನಮಗೆ, that is modulus of x minus 1. Okay, ಹೌದಾ? ನಮಗೆ x ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡೋ, 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ f of 1 ವ್ಯಾಲ್ಯೂ ಇದಕ್ಕೆ ಬಿಕಾಸ್ f of 1 ಕಂಡುಹಿಡಬೇಕು, f of 1 minus h ಕಂಡುಹಿಡಬೇಕು. ಹೌದಾ? that is f of 1 that is equal to ನಮಗೆ ಏನಾಗುತ್ತೆ, modulus of 1 minus 1 that is equal to ಏನು ಬರುತ್ತೆ, 0 ಅಂದ್ರೆ f of 1 ವ್ಯಾಲ್ಯೂ ಏನು ಬರುತ್ತೆ ನಮಗೆ, f of 1 ವ್ಯಾಲ್ಯೂ that is equal to ನಮಗೆ 0 ಬಂತು. ಓಕೆ, ಎಲ್ಲಿ f of 1 ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ, 0 ಸಬ್ಸ್ಟಿಟ್ಯೂಟ್ ಮಾಡಿ. ಅದೇ ತರ f of 1 minus h ಏನು ಬರುತ್ತೆ, that is f of 1 minus h. ಓಕೆ, ಅಂದ್ರೆ ಎಲ್ಲೆಲ್ಲಿ x ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, 1 minus h, that is 1 minus h minus 1 that is equal.
ಈ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಮಾಡಿ ನಮ್ಗೆ ಏನು ಬರುತ್ತೆ ಮಾಡ್ಲಸ್ ಆಫ್ ಮೈನಸ್ ಎಚ್. ಮಾಡ್ಲಸ್ ಆಫ್ ಮೈನಸ್ ಎಚ್ ಅಂದರೆ ದಟ್ ಈಸ್ ಹೆಚ್ಚೇ ಬರುತ್ತೆ, ಹೆಚ್ಚೇ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ ನಮ್ಗೆ ಇಲ್ಲೇನಿದೆ ಎಫ್ ಆಫ್ ಒನ್ ಪ್ಲಸ್ ಎಚ್. ಎಫ್ ಆಫ್ ಒನ್ ಪ್ಲಸ್ ಎಚ್ ನೋಡಿ ನಮ್ಗೆ ಏನಾಗುತ್ತೆ ದಟ್ ಈಸ್ ಮಾಡ್ಲಸ್ ಆಫ್ ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡೋಣ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲೇನು ಸಬ್ಸ್ಟಿಟ್ಯೂಟ್ ಮಾಡೋಣ, ಒನ್ ಪ್ಲಸ್ ಎಚ್ ಸಬ್ಸ್ಟಿಟ್ಯೂಟ್ ಮಾಡೋಣ, ಒನ್ ಪ್ಲಸ್ ಎಚ್ ಮೈನಸ್ ಒನ್. ಓಕೆ, ಸೊ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಮಾಡಿ, ಉಳಿಯೋದೇ ನಮಗೆ ಮಾಡ್ಲಸ್ ಆಫ್ ಎಚ್. ಮಾಡ್ಲಸ್ ಆಫ್ ಎಚ್ ಅಂದರೆ ಏನು ಬರುತ್ತೆ, ಹೆಚ್ಚೇ ಬರುತ್ತೆ. ಓಕೆ, ಸೊ ನಮಗೆ ಎಫ್ ಆಫ್ ಒನ್ ಮೈನಸ್ ಎಚ್ ಬಂತು, ನಮಗೆ ಎಚ್ ಬಂತು, ಸಾರಿ ನಮ್ಗೆ ಎಫ್ ಆಫ್ ಒನ್ ಮೈನಸ್ ಎಚ್ ಬಂತು, ಎಫ್ ಆಫ್ ಒನ್ ಪ್ಲಸ್ ಎಚ್ ಏನು ಬಂತು ಅದನ್ನು ಎಚ್ ಬಂತು, ಎಫ್ ಆಫ್ ಒನ್ ಬಂತು 0 ಬಂತು. ಅದು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ. ಅವಾಗ ಏನಾಗುತ್ತೆ ನಮಗೆ ದಟ್ ಈಸ್ ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಎಫ್ ಆಫ್ ಒನ್ ಮೈನಸ್ ಎಚ್. ಎಫ್ ಆಫ್ ಒನ್ ಮೈನಸ್ ಎಚ್ ಅಂದರೆ ನಮ್ಗೆ ಏನಿದೆ ಹೆಚ್ ಇದೆ, ಹೆಚ್ ಬರ್ಕೊಳ್ಳಿ, ಹೆಚ್ ಮೈನಸ್ ಎಫ್ ಆಫ್ ಒನ್ ಅಂದರೆ ಏನು ಮತ್ತೆ 0 ಇದೆ, 0 ಬರ್ಕೊಳ್ಳಿ, ಡಿವೈಡೆಡ್ ಬೈ ಹೆಚ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಟ್ ಈಸ್ ನಮಗೆ ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಎಫ್ ಆಫ್ ಒನ್ ಪ್ಲಸ್ ಎಚ್. ಎಫ್ ಆಫ್ ಎನ್ ಪ್ಲಸ್ ಎಚ್ ಅಂದರೆ ಏನಿದೆ ನಮಗೆ ದಟ್ ಈಸ್ ಹೆಚ್ ಇದೆ, ಹೆಚ್ ಬರ್ಕೊಳ್ಳಿ, ಹೆಚ್ ಇದೆ, ಹೆಚ್ ಬರ್ಕೊಳ್ಳಿ, ಮೈನಸ್ ಆಫ್ ಎಫ್ ಆಫ್ ಒನ್ ಅಂದರೆ ಏನಿದೆ ನಮಗೆ 0 ಇದೆ, 0 ಬರ್ಕೊಳ್ಳಿ, ಡಿವೈಡೆಡ್ ಬೈ ಏನಿದೆ ಇಲ್ಲಿ ಮೈನಸ್ ಎಚ್ ಇದೆ, ಮೈನಸ್ ಎಚ್ ಬರ್ಕೊಳ್ಳಿ, ಇಲ್ಲಿ ಹೆಚ್ ಇದೆ, ಇಲ್ಲಿ ಹೆಚ್ ಬರ್ಕೊಳ್ಳಿ. ಓಕೆ, ನಾವು ಇದೇನಾಯ್ತು ನಮಗೆ, ಸೊ ನಾವು ಹಿಯರ್ ಜಸ್ಟ್ ಸಿ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ದಟ್ ಈಸ್ ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0. ಓಕೆ, ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಇದು ಬರ್ತಿರ್ತಾರೆ ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಹೆಚ್ ಡಿವೈಡೆಡ್ ಬೈ ಮೈನಸ್ ಹೆಚ್ ಆಗುತ್ತೆ, ದಟ್ ಈಸ್ ಈಕ್ವಲ್ ಟು ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0. ಓಕೆ, ದಿಸ್ ಇಸ್ ಹೆಚ್ ಡಿವೈಡೆಡ್ ಬೈ ಹೆಚ್ ಆಗುತ್ತೆ. ಓಕೆ, ಈ ಹೆಚ್ ಹೆಚ್ ಕ್ಯಾನ್ಸಲ್ ಮಾಡಿ, ಇಲ್ಲಿ ಹೆಚ್ ಹೆಚ್ ಕ್ಯಾನ್ಸಲ್ ಮಾಡಿ ಮೈನಸ್ ಒನ್ ಬರುತ್ತೆ, ಇಲ್ಲಿ ಹೆಚ್ ಎಚ್ ಕ್ಯಾನ್ಸಲ್ ಮಾಡಿದ್ರೆ 1 ನೋಡಿ. ದಟ್ ಈಸ್ ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಇಲ್ಲಿ ಏನು ಬರುತ್ತೆ ಮೈನಸ್ 1 ಬಂದಿದೆ, ಹಿಯರ್ ಇಟ್ ಈಸ್ ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0, ಇಲ್ಲೇನಿದೆ ನಮಗೆ 1 ಬಂದಿದೆ. ಓಕೆ, ಈಗ ಡೈರೆಕ್ಟಾಗಿ ನಾವೇನು ಮಾಡಿ ಲಿಮಿಟ್ ಅಪ್ಲೈ ಮಾಡೋಣ. ಓಕೆ, ಲಿಮಿಟ್ ಅಪ್ಲೈ ಮಾಡಿದ್ರೆ ಲಿಮಿಟ್ ಕಾನ್ಸ್ಟೆಂಟ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನು ಬರುತ್ತೆ, ವಾಪಸ್ ಕಾನ್ಸ್ಟೆಂಟೇ ಬರುತ್ತೆ, ಮೈನಸ್ 1 ಬರುತ್ತೆ, ಇಲ್ಲಿ ಏನು ಬರುತ್ತೆ ನಮಗೆ 1 ಬರುತ್ತೆ. ಸೊ ಇವಾಗ ಈಕ್ವಲ್ ಇದಾವ ಇಲ್ಲೆಲ್ಲ. ಸೊ ನಮಗೆ ಯಾವತ್ತಿದ್ರು ನಮಗೆ ಯಾವ್ದಾದ್ರು ಫಂಕ್ಷನ್ ಡಿಫ್ರೆನ್ಷಿಯಬಲ್ ಆಗ್ಬೇಕಂದ್ರೆ ಏನು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಇರಬೇಕು, ಅದಕ್ಕೆ ಅದು ಡಿಫ್ರೆನ್ಷಿಯಬಲ್ ಆಗುತ್ತೆ. ಬಟ್ ಇಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ದೇರ್ ಫೋರ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಇಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ದೇರ್ ಫೋರ್ ಎಫ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. F is not differentiable. Yet x is equal to what? X is equal to 1. X is equal to 1 ಗೆ it is not differentiable. Okay, so ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಇಷ್ಟು ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಪ್ರೂವ್ ದಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಓಕೆ, ಪ್ರೂವ್ ದಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ನಮಗೆ ಏನು ಬರುತ್ತೆ, ನಮ್ಗೆ ಪ್ರೂವ್ ದಟ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಈಸ್ ನಾಟ್ ಡಿಫರೆನ್ಷಿಯಬಲ್ ಎಟ್ ಎಕ್ಸ್ ಇಸ್ ಈಕ್ವಲ್ ಟು 1 and x is equal to 2. ಬೇಕಾದ್ರೆ ನೋಡಿ ಪ್ರೀವಿಯಸ್ ಕ್ವಶನ್ ನೋಡಿ, ಬೇಕಾದ್ರೆ ಇದು ಗ್ರಾಫ್ ಹೆಂಗ್ ಬರುತ್ತೆ ಅಂದ್ರೆ ಆಕ್ಚುಲ್ ಗ್ರಾಫ್ ಓಕೆ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮಗೆ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ 1. ಓಕೆ, ಇದ್ರ ಗ್ರಾಫ್ ಹೆಂಗ್ ಬರುತ್ತೆ ಅಂದ್ರೆ ನಮ್ಗೆ ಈ ತರ ಬರುತ್ತೆ, ಈ ತರ ಬರುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಈ ಪಾಯಿಂಟ್ ಇಟ್ ಇಸ್ ನಾಟ್ ಡಿಫರೆಂಟ್, ಎಕ್ಸ್ ಇಸ್ ಈಕ್ವಲ್ ಟು 1 ಇಟ್ ಇಸ್ ನಾಟ್ ಡಿಫರೆಂಟ್ ಬಿಕಾಸ್ ಇಲ್ಲಿ ಏನು ಬರುತ್ತೆ ಶಾರ್ಪ್ ಎಡ್ಜ್ ಬರುತ್ತೆ. ಸೊ ಮಾಡ್ಲಸ್ ಆಫ್ ಎಕ್ಸ್ ಮೈನಸ್ 1 ಗ್ರಾಫ್ ಈ ತರ ಬರುತ್ತೆ, ಇಲ್ಲಿ ನೋಡಿ ಬೇಕಾದ್ರೆ ಇಲ್ಲಿ ಶಾರ್ಪ್ ಎಡ್ಜ್ ಬರುತ್ತೆ, ದಟ್ ಈಸ್ ವೈ ಇಟ್ ಇಸ್ ನಾಟ್ ಡಿಫರೆನ್ಷಿಯಬಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆ, ಎಲ್ಲೆಲ್ಲಿ ಶಾರ್ಪ್ ಎಡ್ಜ್ ಬರುತ್ತೆ ಅಲ್ಲಿ ನಮಗೆ ಫಂಕ್ಷನ್ದು ಗ್ರಾಫ್ ನಿಮಗೆ ಎಲ್ಲೇನು ಬರುತ್ತೆ ಶಾರ್ಪ್ ಎಡ್ಜ್ ಬರುತ್ತೆ, ಅಲ್ಲಿ ಫಂಕ್ಷನ್ ಏನು ಬರುತ್ತೆ ಡಿಫರೆನ್ಷಿಯಬಲ್ ಇರಲ್ಲ ಅಂತ ಅರ್ಥ. ಓಕೆ, ಸೊ ನಾವು ನೆಕ್ಸ್ಟ್ ಅದೇ ತರ ಇಲ್ಲಿ ಕ್ವಶನ್ ನೋಡಿ. ಓಕೆ, ಸೊ ನೆಕ್ಸ್ಟ್ ನೋಡಿ ಪ್ರೂವ್ ದಟ್ ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇದನ್ನು ಡಿಫರೆನ್ಷಿಯಬಲ್ ಆಗಲ್ಲ. ಎಲ್ಲೆಲ್ಲಿ ಡಿಫರೆನ್ಷಿಯಬಲ್ ಆಗ ಎಕ್ಸ್ ಇಸ್ ಈಕ್ವಲ್ ಟು 1 ಎಕ್ಸ್ ಇಸ್ ಈಕ್ವಲ್ ಟು 2 ಗೆ ಇದು ಡಿಫರೆನ್ಷಿಯಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 1 ಮತ್ತೆ ಎಕ್ಸ್ ಇಸ್ ಈಕ್ವಲ್ ಟು 2 ಗೆ ಡಿಫರೆನ್ಷಿಯಬಲ್ ಆಗಲ್ಲ ಅಂತ ಹೇಳ್ತಾರೆ. ಓಕೆ, ಅದನ್ನ ಪ್ರೂವ್ ಮಾಡಬೇಕು. ಸೊ ಕೊಟ್ಟಿರೋ ಫಂಕ್ಷನ್ಸ್ ಬರ್ಕೊಳ್ಳಿ. ನಮ್ಗೆ ಏನು ಮಾಡಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಇಲ್ಲಿ ಬರ್ಕೊಳ್ತೀನಿ ನೋಡಬೇಕಾದ್ರೆ. ಸೊ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ ಇರಬೇಕು. ಓಕೆ, ಸೊ ದಟ್ ಈಸ್ ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ರೆ ನಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್. ಓಕೆ, ನಮ್ಗೆ ಯಾವ ನಮ್ಗೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್ ನೋಡಿ ಬರ್ಕೊಳ್ತೀನಿ. ದಟ್ ಈಸ್ ಲಿಮಿಟ್ ಹೆಚ್ ಇಸ್ ಟೆಂಡಿಂಗ್ ಟುವರ್ಡ್ಸ್ 0 ಎಫ್ ಆಫ್ ಎ ಮೈನಸ್ ಹೆಚ್ ಮೈನಸ್ ಆಫ್ ಎಫ್ ಆಫ್ ಎ ಡಿವೈಡೆಡ್ ಬೈ ಮೈನಸ್ ಹೆಚ್ ದಟ್ ಈಸ್ ಈಕ್ವಲ್ ಟು
ಲಿಮಿಟ್ h is tending towards 0 f of a plus h minus of f of a, okay, f of a divided by h, okay, ಇವಾಗ ಈಕ್ವಲ್ ಇರಬೇಕು. ಓಕೆ, ನಾವು ಇಟ್ x is equal to prove ಏನಂತ ಪ್ರೂವ್ ಮಾಡಬೇಕು, ಟು ಪ್ರೂವ್ f is not differentiable, f is not differentiable at x is equal to 1. ಫಸ್ಟ್ x is equal to 1 ಅಂದ್ರೆ x that is equal to 1 ಆಗುತ್ತೆ. ಅಂದ್ರೆ a ವ್ಯಾಲ್ಯೂ ಏನು ಬರುತ್ತೆ ನಮಗೆ, x that is equal to 1 ಅಂದ್ರೆ a that is equal to 1 ಆಗುತ್ತೆ ನೋಡಿ. ಓಕೆ, ಇಲ್ಲೆಲ್ಲ x ಇದೆ, ಎಲ್ಲೆಲ್ಲಿ a ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 1 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ನಮಗೆ. ಸೊ ಜಸ್ಟ್ ಸಿ ಹಿಯರ್ ಲಿಮಿಟ್ h is tending towards 0 f of a minus h ಅಂದ್ರೆ 1 minus h minus of f of 1, okay, divided by, okay, minus h ಹೆಂಗಿದಂಗೆ ಬರ್ಕೊಳ್ಳಿ, that is equal to limit h is tending towards 0 f of 1 plus h minus f of 1 divided by h. Okay, ನಾವು ಏನು ನೋಡೋಣ, ನಮಗೆ f of 1 ಏನು ಬರ್ತಾ ಕಡಿತಾರೆ, f of x that is equal to ಏನು ಕೊಡಿದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ x, ಹೌದಾ. ಓಕೆ, ಸೊ ನಾವು ಜಸ್ಟ್ f of 1 ಅಂದ್ರೆ ಎಲ್ಲೆಲ್ಲಿ x ಇದೆ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 1 ಸಬ್ಸ್ಟಿಟ್ಯೂಟ್. ಗ್ರೇಟೆಸ್ಟ್ ಇಂಟಿಜರ್ ಆಫ್ 1 ಏನು ಬರುತ್ತೆ, ನಾವು 1 ಬರ್ತಾ ಹೌದಾ, ಗ್ರೇಟೆಸ್ಟ್ ಇಂಟಿಜರ್ ಆಫ್ 1 is 1 ಬರ್ತಾ ಹೌದು. ಅದೇ ತರ ನೋಡಿ, ಸೊ ಹಿಯರ್ f of 1 minus h, ಸೊ ಗ್ರೇಟೆಸ್ಟ್ ಇಂಟಿಜರ್ ಆಫ್ 1 minus h ಅಂದ್ರೆ ಮೀನಿಂಗ್ ಏನು ನೋಡಿ, ಸೊ ದಟ್ ಈಸ್ h is nothing but ಸ್ಮಾಲ್ ಕ್ವಾಂಟಿಟಿ, ಅಂದ್ರೆ 1 ಅಲ್ಲಿ ಸ್ಮಾಲ್ ಕ್ವಾಂಟಿಟಿ ಕಳೆದ್ರೆ ಏನಂದ್ರೆ, ಸೊ 1 ಅಲ್ಲಿ ಸ್ಮಾಲ್ ಕಳೆದ್ರೆ 0.00001 ಅಂತ ಕಳೆಯೋಣ ಅಂತ ಅನ್ಕೊಳ್ಳಿ. ಓಕೆ, 0.001 ಕಳೆದಿದ್ರೆ ನಮ್ಗೆ ಏನಾಗುತ್ತೆ, ನಮಗೆ ಸೊ 1 ಮೈನಸ್ 0.00 ಅಂದ್ರೆ 0.99999 ಸಮಥಿಂಗ್ ಆಗುತ್ತೆ, ಹೌದಾ. ಸೊ 0.999 ಸಮಥಿಂಗ್ ವ್ಯಾಲ್ಯೂ ಎಷ್ಟು, ಸೊ ಗ್ರೇಟೆಸ್ಟ್ ಆಫ್ 0.999 0 ಅಂತ ಅರ್ಥ. ಓಕೆ, ಗ್ರೇಟೆಸ್ಟ್ ಆಫ್ 0.999 0 ಅಂತ ಅರ್ಥ. ಅದೇ ತರ ಅಂದ್ರೆ f of 1 minus h ಅಂದ್ರೆ 0 ಬಂತ. ಓಕೆ, ಅದೇ ತರ f of 1 plus h ಅಂದ್ರೆ ಏನಾಗುತ್ತೆ ನಮಗೆ, ದಟ್ ಈಸ್ ಗ್ರೇಟೆಸ್ಟ್ ಆಫ್ 1 plus h ಅಂದ್ರೆ ಹಿಯರ್ h is nothing but ನಮಗೆ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 0.00001 ಅಂತ ಅರ್ಥ, ಅಂದ್ರೆ ಸ್ಮಾಲ್ ವ್ಯಾಲ್ಯೂ. ಓಕೆ, ಸೊ ದಟ್ ಈಸ್ 1 plus 0.000 ಅಂದ್ರೆ ದಟ್ ಈಸ್ 1 plus 0.000 ಅಂದ್ರೆ ಗ್ರೇಟೆಸ್ಟ್ ಆಫ್ 0.1 plus 00 ಅಂದ್ರೆ ನಮ್ಗೆ ಏನು ಬರುತ್ತೆ, 1 ಬರುತ್ತೆ. ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಬೇಕಾದ್ರೆ ನೋಡಿ ಇನ್ನೊಂದು ಫಂಕ್ಷನ್ ಬರ್ಕೊಳ್ಳಿ, ದಟ್ ಈಸ್ ಲಿಮಿಟ್ h is tending towards 0. ಸೊ ನಮ್ಗೆ ಏನು ಬರುತ್ತೆ, ನಮಗೆ ದಟ್ ಈಸ್ ಗ್ರೇಟೆಸ್ಟ್ ಆಫ್ 1 minus h, ಓಕೆ, ಮೈನಸ್ ಆಫ್ f of 1 ಅಂದ್ರೆ ಎಷ್ಟು ಬಂದಿದೆ ನಮಗೆ, ಗ್ರೇಟೆಸ್ಟ್ ಆಫ್ 1 divided by minus h, that is equal to limit h is tending towards 0 f of 1 plus ಅಂದ್ರೆ ಗ್ರೇಟೆಸ್ಟ್ ಆಫ್ 1 plus h, ಓಕೆ, ಮೈನಸ್ ಆಫ್ ಗ್ರೇಟೆಸ್ಟ್ ಆಫ್ 1 so divided by h. ಓಕೆ, ಈಗ ನೋಡಿ ಇದನ್ನ ಹೆಂಗೆ ಬರ್ಕೊಳ್ಳಿ, ದಟ್ ಈಸ್ ಲಿಮಿಟ್ h is tending towards 0 ಗ್ರೇಟೆಸ್ಟ್ ಆಫ್ 1 minus h ಅಂದ್ರೆ ಏನು ಬಂದಿದೆ ನಮಗೆ, 0 ಬಂದಿತ್ತು, ದಟ್ ಈಸ್ ಯು ರೈಟ್ ಇಟ್ 0 ಮೈನಸ್ ಗ್ರೇಟೆಸ್ಟ್ ಆಫ್ 1 ಬಂದಿತ್ತು 1 ಬರ್ಕೊಳ್ಳಿ, ಡಿವೈಡೆಡ್ ಬೈ ಮೈನಸ್ h ಬರ್ಕೊಳ್ಳಿ. ಅದೇ ತರ ಲಿಮಿಟ್ h is tending towards 0. ಓಕೆ, ಇಲ್ಲಿ ಗ್ರೇಟೆಸ್ಟ್ ಆಫ್ 1 plus h ಬಂದಿತ್ತು 1 ಬರ್ಕೊಳ್ಳಿ, 1 ಮೈನಸ್ ಗ್ರೇಟೆಸ್ಟ್ ಆಫ್ 1 ಏನು ಬಂದಿತ್ತು, ದಟ್ ಈಸ್ 1 ಬರ್ಕೊಳ್ಳಿ, ಡಿವೈಡೆಡ್ ಬೈ h ಹಿಂಗಿದೆ ನಂಗೆ ಇರ್ಕೊಳ್ಳಿ. ಓಕೆ, ನಾವು ಸೊ ಜಸ್ಟ್ ಅಬ್ಸರ್ವ್ ಹಿಯರ್. ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ, ಸೊ ದಟ್ ಈಸ್ ಲಿಮಿಟ್ ನಮ್ಗೇನು ಮೈನಸ್ ಕ್ಯಾನ್ಸಲ್ ಆಗಿ ಏನು ಬರುತ್ತೆ, 1/s ಲಿಮಿಟ್ h is tending towards 0. ಸೊ ಮೈನಸ್ ಕ್ಯಾನ್ಸಲ್ ಅಂದ್ರೆ 1/h ಬರುತ್ತೆ, 1/h ಬರ್ಕೊಳ್ಳಿ, ದಟ್ ಈಸ್ ಈಕ್ವಲ್ ಟು ನಮಗೆ ಲಿಮಿಟ್ h is tending towards 0. ಇಲ್ಲಿ 1 minus 1 ಅಂದ್ರೆ 0 ಬರುತ್ತೆ, 0 ಬೈ ಎನಿಥಿಂಗ್ ಅಂದ್ರೆ 0ನೇ ಬರುತ್ತೆ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಓಕೆ, ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 1 divided by x ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ, ಇನ್ಫಿನಿಟಿ ಬರುತ್ತೆ. ಹಿಯರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಇಲ್ಲಿ ಕಾನ್ಸ್ಟೆಂಟ್ ಇದೆ 0 ಇದೆ, 0ನ ನಮ್ಗೆ 0ನೇ ಬರುತ್ತೆ. ಇನ್ಫಿನಿಟಿ ಈಸ್ ಈಕ್ವಲ್ ಟು 0 ಅಲ್ಲಲ್ಲ, ಸೊ ದಟ್ ಈಸ್ ಬೈ ಇನ್ಫಿನಿಟಿ ಇಸ್ ನಾಟ್ ಈಕ್ವಲ್ ಟು 0. ದೇರ್ ಫಾರ್ ನಮ್ಗೆ ಏನು ಬರುತ್ತೆ, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ಸೊ f is not differentiable. F is not differentiable. It x is equal to ಏನದು, x is equal to 1 ಗೆ it is not differentiable. ಓಕೆ, ಇದಾಯ್ತಾ. ಸೊ ಇದು ಒಂದು ಫಸ್ಟ್ ಕ್ವಶನ್ ಆಯ್ತು. ಈಗ ನೆಕ್ಸ್ಟ್ ಏನು ಮಾಡೋಣ, ಟು ಪ್ರೂವ್ ಏನಂತ ಪ್ರೂವ್ ಮಾಡೋಕೆ 2 ಕ್ವಶನ್ ಇದಾವೆ ಇದರಲ್ಲಿ. x is equal to 1 it is not differentiable ಅಂತ ಪ್ರೂವ್ ಮಾಡಬೇಕು, x is equal to it is not differentiable ಅಂತ ಪ್ರೂವ್ ಮಾಡಬೇಕು. ಬೇಕಾದ್ರೆ ನೀವೇನ ಕ್ವಶನ್ನ ಎಕ್ಸಾಕ್ಟ್ಲಿ ಇದು ಹೆಂಗ್ ಮಾಡಿವಿ ಅದೇ ತರ ನೀವು ಕ್ವಶನ್ನ ಬರ್ಕೊಂಡು ಬೇಕಾದ್ರೆ ನೀವು ಸಾಲ್ವ್ ಮಾಡಿ. ಬೇಕಾದ್ರೆ ನೋಡಿ ನಿಮಗೆ ಏನು ಬರುತ್ತೆ ಅಲ್ಲಿ ನೋಡೋಣ, ಚೆಕ್ ಮಾಡೋಣ ನಿಮ್ಗೆ ಏನು ಬರುತ್ತೆ ಆನ್ಸರು. ಓಕೆ, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಅದನ್ನೇ ನೋಡಿ ನಾನು ಸಾಲ್ವ್ ಮಾಡ್ತೀನಿ, ಬಟ್ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ನೀವು ಟ್ರೈ ಮಾಡಿ.
Okay, but I will solve it now. Okay, so 8x is equal to prove. Now next condition I know 8x is equal to 2. Okay, to prove f is not differentiable yet x is equal to 2. ಅಂದ್ರೆ ಅದು ಎ ವ್ಯಾಲ್ಯೂ ನಾವೇನ್ ಮಾಡೋಣ, ಎ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 2 ಅಂತ ತಗೊಳ್ಳೋಣ. ಓಕೆ, ಸೊ ನಮ್ಗೆ ಇದು ನೋಡಿ ಈ ತರ ನಮ್ಗೆ ಫಾರ್ಮುಲಾ ದಟ್ ಈಸ್ ನಮ್ಗೆ ಏನಿದೆ, ಅವಾಗ ಏನ್ ಬರ್ತದೆ, ಲಿಮಿಟ್ ಹೆಚ್ ಈಸ್ ಟೆಂಡಿಂಗ್ ಟುವರ್ಡ್ಸ್ 0. ಅದು ಬೇಕಾದ್ರೆ ಇನ್ನೊಂದ್ಸಲ ಫಾರ್ಮುಲಾ ಬರ್ಕೊಳ್ತೀವಿ. ಈ ಫಾರ್ಮುಲಾ ನಿಮಗೆ ಅಥವಾ ಇದು ನಿಮಗೆ ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದೆ, ಅಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಅದರಿಂದ ನೀವು ಈಸಿಯಾಗಿ ಅರ್ಥ ಆಗುತ್ತೆ. ಅಲ್ಲಿನ ಬೇಕಾದ್ರೆ ರೆಫರ್ ಮಾಡ್ಕೊಡಿ. ಬೇಕಾದ್ರೆ ಇನ್ನೊಂದ್ಸಲ ಬರ್ತೀನಿ ನೋಡಿ, ಎಫ್ ಆಫ್ ಎ ಮೈನಸ್ ಹೆಚ್ ಮೈನಸ್ ಆಫ್ ಎಫ್ ಆಫ್ ಎ ಡಿವೈಡೆಡ್ ಬೈ, so now minus h that is equal to limit h is tending towards 0 f of a plus h minus f of a divided by h. Okay, ಇಷ್ಟಿದೆ ನೋಡಿ. ಓಕೆ, ನಾವು ಇದನ್ನ ಫರ್ದರ್ ಸಾಲ್ವ್, ಎಲ್ಲೆಲ್ಲಿ ಎಕ್ಸ್ ಇದೆ ಎಲ್ಲೆಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ, 2 ಅಂತ ಎಲ್ಲೆಲ್ಲಿ ಇದೆ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ, 2 ಸಬ್ಸ್ಟಿಟ್ಯೂಟ್ ಮಾಡೋಣ. ದಟ್ ಈಸ್ ಲಿಮಿಟ್ h is tending towards 0 f of 2 minus h minus f of 2 divided by minus h, that is equal to limit h is tending towards 0 f of 2 plus h minus f of 2 divided by h. ಓಕೆ, ಇಷ್ಟಿದೆ ನೋಡಿ. ಓಕೆ, ಈಗ ನೋಡಿ ಏನಿದೆ ನಮಗೆ. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಎಫ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಇದೆ, ಹೌದಾ? ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ನಮ್ಗೆ ಇದೇನು ಬರುತ್ತೆ ನೋಡಿ, ವ್ಯಾಲ್ಯೂಸ್ ಏನು ಬರುತ್ತೆ ಅಂದ್ರೆ ಲಿಮಿಟ್ h is tending towards 0, ಅವಾಗ ಏನಾಗುತ್ತೆ, ಗ್ರೇಟೆಸ್ಟ್ ಆಫ್ 2 ಮೈನಸ್ h ಆಗುತ್ತೆ, ಹೌದಾ? ಮೈನಸ್ ಆಫ್ ಗ್ರೇಟೆಸ್ಟ್ ಆಫ್ 2. ಓಕೆ, ನೆಕ್ಸ್ಟ್ ಡಿವೈಡೆಡ್ ಬೈ ಮೈನಸ್ h ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ಥರ ಇಲ್ಲಿ ಲಿಮಿಟ್ h is tending towards 0, ಅವಾಗ ಏನಾಗುತ್ತೆ, ದಟ್ ಈಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ಪ್ಲಸ್ h ಆಗುತ್ತೆ. ಗ್ರೇಟೆಸ್ಟ್ ಆಫ್ 2 ಪ್ಲಸ್ h ಮೈನಸ್ ಆಫ್ ಗ್ರೇಟೆಸ್ಟ್ ಆಫ್ 2. ಓಕೆ, ಡಿವೈಡೆಡ್ ಬೈ ಏನಿದೆ h ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ನಾವು ಸಿ ಹಿಯರ್ ಇಟ್ ಈಸ್ ಗ್ರೇಟೆಸ್ಟ್ ಆಫ್ 2 ಪ್ಲಸ್ h ಅಂದ್ರೆ ದಟ್ ಈಸ್ ಎಫ್ ಆಫ್ ನಮ್ಗೆ ಏನು ಬರುತ್ತೆ 2 ಮೈನಸ್ h. f of 2 minus h is nothing but greatest of 2 minus h. ಈಗ ನೋಡಿ ನಾವು here h is nothing but small quantity, ಹೌದಾ? ಓಕೆ, ಸ್ಮಾಲ್ ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ 2 ಅಲ್ಲಿ ಸ್ಮಾಲ್ ಕ್ವಾಂಟಿಟಿ ಕಳೆದ್ರೆ ಏನಾಗುತ್ತೆ, 1.999 ಸಮಥಿಂಗ್ ಆಗುತ್ತೆ, ಹೌದಾ? 1.99 ಸಮಥಿಂಗ್ ಅಂದ್ರೆ ಏನಾಗುತ್ತೆ, ನಮಗೆ 1 ಆಗುತ್ತೆ. ದಟ್ ಈಸ್ ಗ್ರೇಟೆಸ್ಟ್ ಆಫ್ 1.99 ಸಮಥಿಂಗ್ ಏನಾಗುತ್ತೆ, 1 ಆಗುತ್ತೆ. 1 ಬರ್ಕೊಳ್ಳಿ. ಅದೇ ತರ ಎಫ್ ಆಫ್ 2 ಪ್ಲಸ್ h ನೋಡಿ ಏನು ಬರುತ್ತೆ ನಮಗೆ, ದಟ್ ಈಸ್ ಗ್ರೇಟೆಸ್ಟ್ ಆಫ್ 2 ಪ್ಲಸ್ h, ಹೌದಾ? ಅಂದ್ರೆ ನೋಡಿ ನಾರ್ಮಲ್ ಆಗಿ ನೋಡಿ 2 ಪ್ಲಸ್ 0.0001 ಅಂತ ಅರ್ಥ. ಅಂದ್ರೆ 2 ಪ್ಲಸ್ 0.00 ನಮ್ಗೆ ಏನಾಗುತ್ತೆ, 2.000001 ಆಗುತ್ತೆ ಅಂತ ಅರ್ಥ. ಸ್ಮಾಲ್ ಕ್ವಾಂಟಿಟಿ ಎಸ್ ಇಸ್ ನಥಿಂಗ್ ಬಟ್ ಅಂದ್ರೆ 2.001 ನಮಗೆ ನಮ್ಮ ಗ್ರೇಟೆಸ್ಟ್ ಏನಾಗುತ್ತೆ, ನಮಗೆ 2 ಆಗುತ್ತೆ. 2 ಬರ್ಕೊಳ್ಳಿ. ಅದೇ ತರ ಎಫ್ ಆಫ್ 2. ಓಕೆ, ಎಫ್ ಆಫ್ 2 ಗ್ರೇಟೆಸ್ಟ್ ಆಫ್ 2 ಏನು ಬರುತ್ತೆ ನಮಗೆ, ಗ್ರೇಟೆಸ್ಟ್ ಆಫ್ 2 ಅಂದ್ರೆ ನಮಗೆ ಅದು ವಾಪಸ್ 2ನೇ ಬರುತ್ತೆ. 2 ಬರ್ಕೊಳ್ಳಿ. ಓಕೆ, ಇದನ್ನ ಸಾಲ್ವ್ ಮಾಡ್ತೀನಿ ನೋಡಿ. ನೆಕ್ಸ್ಟ್ ದಟ್ ಈಸ್ ಲಿಮಿಟ್ h is tending towards 0 f of 2 minus h, that is greatest of 2 minus h ಬಂದಿದ್ದು ನಮಗೆ, ದಟ್ ಈಸ್ ಏನು ಇಲ್ಲೇ ಇದೆ ನೋಡಿ, ಗ್ರೇಟೆಸ್ಟ್ ಆಫ್ 2 minus h ಬಂದಿದ್ದು ನಮಗೆ 1 ಬಂದಿತ್ತು, ದಟ್ ಯು ರೈಟ್ ಆಸ್ 1 ಬರ್ಕೊಳ್ಳಿ. ಮೈನಸ್ ಆಫ್ ಗ್ರೇಟೆಸ್ಟ್ ಆಫ್ 2 ಬಂದ್ರೆ 2 ಬರುತ್ತೆ, 2 ಬರ್ಕೊಳ್ಳಿ. ಡಿವೈಡೆಡ್ ಬೈ ಮೈನಸ್ h ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಹಿಯರ್ ಲಿಮಿಟ್ h is tending towards 0 ಓಕೆ, ಗ್ರೇಟೆಸ್ಟ್ ಆಫ್ 2 ಪ್ಲಸ್ h ಬಂದಿತ್ತು ನಮಗೆ 2 ಬಂದಿತ್ತು, ದಟ್ ಈಸ್ 2 ಮೈನಸ್ ಗ್ರೇಟೆಸ್ಟ್ ಆಫ್ 2 ಏನು ಬಂದಿತ್ತು ನಮಗೆ 2 ಬರುತ್ತೆ, 2 ಬರ್ಕೊಳ್ಳಿ. ಡಿವೈಡೆಡ್ ಬೈ h ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನಾವು ಸೊ ಇಲ್ಲೇ ನೋಡಿ ದಟ್ ಈಸ್ ನಮ್ಗೆ ಲಿಮಿಟ್ h is tending towards 0, 1 minus 2 ಅಂದ್ರೆ ಏನಿರುತ್ತೆ, minus 1 divided by minus h ಬರುತ್ತೆ, that is equal to limit h is tending towards 0, 2 minus 2 ಅಂದ್ರೆ ಏನು ಬರುತ್ತೆ, 0 ಬರುತ್ತೆ, 0 divided by anything is nothing but 0 ಬರುತ್ತೆ, 0 ಬರ್ಕೊಳ್ಳಿ. ಓಕೆ, ಈ ಮೈನಸ್ ಕ್ಯಾನ್ಸಲ್ ಮಾಡಿ 1 divided by h ಬರುತ್ತೆ. ಎಲ್ಲೆಲ್ಲಿ h ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ, 0ನ ಸಬ್ಸ್ಟಿಟ್ಯೂಟ್ ಮಾಡಿ. ಅವಾಗ ಏನಾಗುತ್ತೆ, ಇದು ಇನ್ಫಿನಿಟಿ ಬರುತ್ತೆ, ಇದೇನು ಬರುತ್ತೆ ನಮಗೆ 0 ಬರುತ್ತೆ. ಸೊ ಇನ್ಫಿನಿಟಿ is equal to 0 ಓಕೆ, ಇನ್ಫಿನಿಟಿ is not equal to 0. Okay, that is why, so that is it is not a differentiable term. Okay, that is left hand limit is not equal to right hand limit to left hand derivative is not equal to right hand derivative. Therefore f is not differentiable yet x is equal to 2. x is equal to f is not differentiable. ಆಯ್ತಾ? ಇಷ್ಟ ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಇದು ಕೇಳಿದ್ರೆ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ, ಸೊ ಆಲ್ಮೋಸ್ಟ್ ಕೇಳಿಲ್ಲ ಬಟ್ ಕೇಳಿದ್ರೆ 3 ಮಾರ್ಕ್ಸ್ ಕೇಳ್ತಾನೆ. ಓಕೆ, ಇದು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಬೇಕಾದ್ರೆ ನೋಡಿ ನಾರ್ಮಲ್ ಆಗಿ ನೋಡಿ, x is equal to ನೋಡಿ x is equal to 1 x is equal to ಹೆಂಗ್ ಬರುತ್ತೆ ಗ್ರಾಫ್. ಓಕೆ, ನಿಮಗೆ ಇದು ಪೆನ್ನ ಚೇಂಜ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ನೋಡಿ.
ಸೊ ನಿಮಗೆ ಗ್ರಾಫ್ ಹೆಂಗೆ ಬರುತ್ತೆ ಹೇಳಿ ನಾರ್ಮಲ್ ಆಗಿ. ಸೊ ಗ್ರೇಟೆಸ್ಟ್ ನಂಬರ್ ಆಫ್ ಎಕ್ಸ್ ನೀವು ಫಸ್ಟ್ ಇಯರ್ ಕಲ್ತಿದ್ದೀರಾ ಹೌದಾ? ಗ್ರೇಟೆಸ್ಟ್ ನಂಬರ್ ಆಫ್ ಎಕ್ಸ್ ಗ್ರಾಫ್ ಯಾವ ಥರ ಬರುತ್ತೆ? ಈ ಥರ ಬರುತ್ತೆ. ಇದು ಖಾಲಿ ಆಗಿ ಇಟ್ ಎಕ್ಸ್ ಇಸ್ ಈಕ್ವಲ್ ಟು 1 2 ಇದು 3 ಇಟ್ ಈಸ್ 1 ಇಟ್ ಈಸ್ 2 ಈ ಥರ ಬರುತ್ತೆ ಗ್ರಾಫ್. ಓಕೆ, ಅದೇ ಥರ ಇಲ್ಲಿ -1 ಅಂತ ಬಂದಾಗ ಇದು -2 ಬಂದರೆ ಈ ಥರ ಬರುತ್ತೆ. ಬೇಕಾದ್ರೆ ನೋಡಿ ಹಿಯರ್ ಇಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 1ಗೆ ಕಂಟಿನ್ಯೂಸೇ ಇಲ್ಲ, ಫಂಕ್ಷನು ಕಂಟಿನ್ಯೂಸ್ ಇಲ್ಲ. ಕಂಟಿನ್ಯೂಸ್ ಆದರೆ ನೆಕ್ಸ್ಟ್ ಡಿಫ್ರೆನ್ಷಿಯಬಲ್ ಆಗುತ್ತೆ, ಕಂಟಿನ್ಯೂಸ್ ಆದರೆ ನೆಕ್ಸ್ಟ್ ಡಿಫ್ರೆನ್ಷಿಯಬಲ್, ಕಂಟಿನ್ಯೂಸ್ ಇಲ್ಲ ದಟ್ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್. ಅದೇ ಥರ ಎಕ್ಸ್ ಇಸ್ ಈಕ್ವಲ್ ಟು 2 ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್, ಯಾಕಂದರೆ ಇಟ್ ಈಸ್ ಕಂಟಿನ್ಯೂಸೇ ಇಲ್ಲ. ಬೇಕಾದ್ರೆ ನೋಡಿ ಇಲ್ಲಿಂದ ಇಲ್ಲಿ ಬರಬೇಕಂದ್ರೆ ಕಂಟಿನ್ಯೂಸ್ ಆಗಬೇಕು ಫಸ್ಟ್, ಕಂಟಿನ್ಯೂಸ್ ಆದಮೇಲೆ ನೆಕ್ಸ್ಟ್ ಡಿಫ್ರೆನ್ಷಿಯಬಲ್. ಕಂಟಿನ್ಯೂಸ್ ಇಲ್ಲ ದಟ್ ಈಸ್ ವೈ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಲ್. ದಟ್ ಈಸ್ ನಾವು ಗ್ರಾಫಿಕಲಿ ಹೋದಾಗ ಹಿಂಗೆ ಬರುತ್ತೆ ನೋಡಿ. ನಾವು ಥೆರಟಿಕಲಿ ಹೋದಾಗ ಇಷ್ಟೆಲ್ಲ ಮಾಡಬೇಕು. ಗ್ರಾಫಿಕಲ್ ಎಕ್ಸ್ ನಮಗೆ ಕಂಟಿನ್ಯೂಸೇ ಇಲ್ಲ ದಟ್ ಈಸ್ ವೈ ಡಿಫ್ರೆನ್ಷಿಯಬಲ್ ಆಗಲ್ಲ. ಎಕ್ಸ್ ಟು ಕಂಟಿನ್ಯೂಸ್ ಇಲ್ಲ ಅಂದರೆ ಎಲ್ಲ ಇಂಟಿಜರ್ ಅಲ್ಲಿಗೆ ನಮಗೆ ಇಟ್ ಈಸ್ ಡಿಫ್ರೆನ್ಷಿಯಬಲ್ ಆಗಲ್ಲ, ಕಂಟಿನ್ಯೂಸ್ ಆಗಲ್ಲ ಅಂತ ಅರ್ಥ. ಓಕೆ, ಸೊ ಇಷ್ಟೇ ನೋಡಿ, ಇಷ್ಟು ಎಕ್ಸಸೈಸು ನಮಗಿದೆ. ಸೊ ಎಕ್ಸಸೈಸು ನಮಗೆ ಸೊ ಈ ಎಕ್ಸಸೈಸ್ ಎಲ್ಲ ಕ್ವಶನ್ ಸಾಲ್ವ್ ಮಾಡೀವಿ. ನಾವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಎಲ್ಲದನ್ನು. ಓಕೆ, ಸೊ ಕ್ವಶನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಸೊ ನಮಗೆ ಸೊ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ PDF ನೋಟ್ಸ್ ಹಾಕಿರ್ತೀನಿ, ಯಾಕಂದ್ರೆ ನಾವು ಡೌನ್ಲೋಡ್ ಮಾಡಿಕೊಂಡು ನೀವು ಓದ್ಕೋಬೋದು ಅದನ್ನು. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.